ಸೋದರ ಸೋದರಿಯರೇ, ನಂಜುಂಡ ಶೆಟ್ಟರು ಹಾಗೂ ತ್ಯಾಗರಾಜ ಶೆಟ್ಟಿಯವರ ಆತ್ಮಕ್ಕೆ ಸ್ಮರಣಾಂಜಲಿಗಳನ್ನು ಸ್ಮರಿಸುತ್ತಾ, ಈಗ ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಆತ್ಮಸಾಕ್ಷಾತ್ಕಾರದ ಪೂರ್ವ ಸಿದ್ಧತೆ. ಈಗ ಬಹುಶಃ ಎಲ್ಲರಿಗೂ ಊಟದ ಸಾಕ್ಷಾತ್ಕಾರ ಆಗಿಬಿಟ್ಟಿದೆ. ಊಟದ ಸಾಕ್ಷಾತ್ಕಾರ ಆಯಿತು ಅಂತ ಹೇಳಿದರೆ ಧ್ಯಾನ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಆಗಿಬಿಡ್ತದೆ. ಅದಕ್ಕೆ ಭಾಳಷ್ಟು ಜನ ಎಲ್ಲ ಧ್ಯಾನಕ್ಕೆ ಹೋಗಿಬಿಟ್ಟಿದ್ದಾರೆ. ಅಂದರೆ ನಾವು ಈ ಪದ ಆತ್ಮ ಅಂತಕ್ಕಂಥದ್ದನ್ನು ಉಪಯೋಗಿಸ್ತೀವಿ, ಆದರೆ ಅದರ ನಿಜವಾಗಿರ್ತಕ್ಕಂತಹ ಅದರ ಅರ್ಥ ಏನು ಅಂತಕ್ಕಂಥದ್ದನ್ನು ಅರಿಯೋದು ಭಾಳ ಕಷ್ಟ ಆಗುತ್ತೆ. ಅಂದರೆ ಮೇಡಮ್ ಬ್ಲವರ್ಸ್ಕಿ ಅವರು ಈ ಒಂದು ಹಿನ್ನೆಲೆಯಲ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಯೂನಿಟಿ ಆಫ್ ಲೈಫ್, ದಿ ಯೂನಿಟಿ ಆಫ್ ಕ್ರಿಯೇಷನ್. ಅಂದರೆ ಜೀವದ ಏಕತ್ವ ಅಥವಾ ಸೃಷ್ಟಿಯ ಏಕತ್ವ. ಅಂದರೆ ಅದೆಲ್ಲವನ್ನೂ ಕೂಡ ಒಗ್ಗೂಡಿಸಿ ಇಟ್ಟಿರ್ತಕ್ಕಂತಹ ಯಾವುದೋ ಒಂದು ಅದ್ಭುತ ಶಕ್ತಿ ಏನಿದೆ, ಅದು ದೈವೀ ಶಕ್ತಿ ಅಂತ ನಾವು ಕರಿತೀವಿ, ದೇವರು ಅಂತ ಕರಿತೀವಿ, ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತೀವಿ. ಆದರೆ ನಾವು ನಮ್ಮ ಜೀವನದಲ್ಲಿ ಏನು ನೋಡ್ತೀವಿ, ಯೂನಿಟಿ ಅಂತಕ್ಕಂಥದ್ದು ನಾವು ಜನಗಳಲ್ಲಿಯೂ ಕೂಡ ಆ ಪದವನ್ನು ಬಳಸ್ತೀವಿ. ಹ್ಯೂಮನ್ ಬೀಯಿಂಗ್ಸ್, ಸೊಸೈಟಿ, ಅಂದರೆ ಆ ಒಂದು ಸಮೂಹಕ್ಕೂ ಕೂಡ ಯೂನಿಟಿ ಅಂತ ಕರಿತೀವಿ. ಆದರೆ ಈ ಸಮೂಹಕ್ಕೂ ಅಲ್ಲಿ ಹೇಳಿರ್ತಕ್ಕಂಥ ಆತ್ಮ ಸಮೂಹಕ್ಕೂ ಬಹಳವಾದ ಅಜಗಜಾಂತರವಿದೆ ಅಂತ ಹೇಳ್ತಾರೆ ಅವರು. ಯಾಕಂತ ಹೇಳಿದರೆ, ಯಾವ ಸೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಆ ಅಚಲವಾಗಿರ್ತಕ್ಕಂತಹ ಏಕತ್ವದಿಂದ ಕೂಡಿರ್ತಕ್ಕಂತಹ ನಿಶ್ಚಲ ತತ್ವವೇನಿದೆ, ಅದನ್ನು ಆತ್ಮ ಅಂತಕ್ಕಂತಹ ರೀತಿಯಲ್ಲಿ ಹೇಳ್ತಾರೆ. ಆದರೆ ಅದು ಸೃಷ್ಟಿ ಆದ ನಂತರ ಬರ್ತಕ್ಕಂತಹ ಆ ಒಂದು ಪುರುಷಾತ್ಮ, ಮೊದಲು ಬರ್ತಕ್ಕಂಥ ಪರಮಾತ್ಮ, ಪರಮಾತ್ಮನ ಅಂಶಭೂತ ಪುರುಷಾತ್ಮ, ಪುರುಷಾತ್ಮನ ಅಂಶಭೂತ ಜೀವಾತ್ಮ, ಜೀವಾತ್ಮನ ಅಂಶಭೂತ ದೇಹಾತ್ಮ. ಈಗ ನಾವು ಎಲ್ಲಿದ್ದೀವಿ ಅಂತೇಳಿದರೆ ದೇಹಾತ್ಮದ ಸ್ಥಿತಿಯಲ್ಲಿ ಇದ್ದೇವೆ. ಅಂದರೆ ಯಾವುದೇ ವಿಷಯ ತೆಗೆದುಕೊಂಡರೂ ಕೂಡ ನಾವು ಎರಡು ರೀತಿಯಲ್ಲಿ ಅದನ್ನು ಹೇಳೋದಕ್ಕೆ ಬರ್ತದೆ. ಒಂದು ಮೇಲ್ಗಡೆಯಿಂದ ಹೇಳೋಕ್ಕೆ ಬರುತ್ತೆ, ಇಲ್ಲಾಂದರೆ ಕೆಳಗಡೆಯಿಂದ ಹೇಳೋದಕ್ಕೂ ಬರ್ತದೆ. ಮೇಲ್ಗಡೆಯಿಂದ ಹೇಳಬೇಕು ಅಂತ ಹೇಳಿದರೆ, ಸ್ವಲ್ಪ ವಿಷಯಗಳು ಯಾರಿಗೆ ಅರ್ಥ ಆಗಿರ್ತದೋ ಅಂಥ ಪ್ರಾಜ್ಞವಂತರಿಗೆ ಮೇಲಿನಿಂದ ಹೇಳಿದರೆ ಅರ್ಥ ಆಗುತ್ತೆ. ಅದೇ ಏನು ಅರಿಯದೇ ಇರತಕ್ಕಂಥವರಿಗೆ ಕೆಳಗಡೆಯಿಂದ ಹೇಳಬೇಕಾಗತ್ತೆ. ಯಾಕಂದರೆ ನಾವು ಈಗ ಮನುಷ್ಯರಂದರೆ ಏನು ಎಲ್ಲರಿಗೂ ಗೊತ್ತಿದೆ. ಅಂದರೆ ಒಂದು ಸಾಮಾನ್ಯ ಅರ್ಥದಲ್ಲಿ ಒಬ್ಬ ಮಾನವ ಅಂತ ಹೇಳಿದರೆ, ನಾವು ಕೆಳಗಿನ ತ್ರಿಪುಟಿ ಅಂತ ಏನು ಕರಿತೀವಿ, ಸ್ಥೂಲ ದೇಹ, ಕಾಮದೇಹ ಮತ್ತು ಕೆಳಗಿನ ಮನಸ್ಸು. ಈಗ ನಾವು ಈ ಒಂದು ತ್ರಿಪುಟಿಯಲ್ಲಿಯೇ ಮಾನವರಾಗಿ ಕೆಲಸ ಮಾಡ್ತಾಯಿದ್ವಿ ಪ್ರಾರಂಭದ ದಶೆಯಲ್ಲಿ. ಇದನ್ನು ಅಧಿಗಮಿಸಿ ಹೋಗಿರ್ತಕ್ಕಂಥವರು ಸಾಧನೆಯ ಮುಖಾಂತರ ಇರಬಹುದು. ಆದರೆ ಸಾಮಾನ್ಯವಾಗಿ ಒಬ್ಬ ಮಾನವ ಅಂತ ತಕ್ಷಣವೇ ಈಗ ಈ ಒಂದು ಮಾನವ ಸಮೂಹ ಏನಿದೆ, ಆ ಒಂದು ಸಮೂಹ ಅಂತಕ್ಕಂಥದ್ದು ಈಗ ಆ ಸಂಸರಣೆ ಕೆಳಗಿನ ಮನಸ್ಸಿನ ಸಂಸರಣೆ ನಡೀತಾ ಇದೆ. ಕೆಳಗಿನ ಮನಸ್ಸು ಅಂದರೆ ಏನು? ಮನಸ್ಸು ಅಂದರೆ ಏನು? ಮಾತಾಡ್ಬೇಕು ನೀವು. ಮನಸ್ಸು ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ ನಾವು. ಆಲೋಚನೆಗಳು ಹೆಂಗೆ ಬರ್ತಾವೆ, ಸೃಷ್ಟಿ ಆಗ್ತವೆ? ಇಂದ್ರಿಯಗಳಿಂದ. ಇಂದ್ರಿಯಗಳು ಏನು ಕೆಲಸ ಮಾಡ್ತವೆ? ಇಂದ್ರಿಯಗಳ ಕೆಲಸ ಏನು? ಇಂದ್ರಿಯಗಳೇ ರಮಿಸ್ತಾವ? ಅಂದರೆ ನೀನು ಇಲ್ದಿದ್ದರೂ ಕೂಡ ಇಂದ್ರಿಯಗಳಿದ್ಬಿಟ್ರೆ ಅದು ರಮಿಸ್ತತಾ? ಅಂದರೆ ವಿಷಯಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಇಂದ್ರಿಯಗಳು. ಅದರಲ್ಲಿ ಎಷ್ಟು ಥರ ಇದ್ದಾವೆ ಇಂದ್ರಿಯಗಳು? ಜ್ಞಾನೇಂದ್ರಿಯಗಳೇನು ಮಾಡ್ತವೆ? ಗ್ರಹಿಸ್ತವೆ. ಹೆಂಗೆ ಗ್ರಹಿಸ್ತವೆ? ಯಾವುದರ ಮುಖಾಂತರ ಗ್ರಹಿಸ್ತವೆ?
ಹಾಂ ಅಲ್ಲಲ್ಲ ಗ್ರಹಿಸ್ತವ ಅಂದರೆ ಆದರೆ ಯಾವ ರೀತಿ ಗ್ರಹಿಸ್ತವ ಅವು? ಯಾವುದೇ ವಸ್ತು ತೆಗೆದುಕೊಂಡ್ರು ಕೂಡ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಪಂದನವಿರ್ತದೆ. ಆ ಸ್ಪಂದನಗಳನ್ನು ಸ್ವೀಕರಿಸ್ತಕ್ಕಂತಹದ್ದು ಸ್ಪಂದನದ ಮುಖಾಂತರ ಈ ಜ್ಞಾನೇಂದ್ರಿಯಗಳೇನಿದ್ದಾವೆ ಆ ಜ್ಞಾನೇಂದ್ರಿಯಗಳು ಅದನ್ನು ಆಕರ್ಷಿಸ್ತವೆ. ನಿನಗೆ ಆಕರ್ಷಣೆ ಯಾಕೆ ಹುಟ್ಟುತ್ತದೆ, ಹೆಂಗೆ ಹುಟ್ಟುತ್ತದೆ? ಇಂತಹದ್ದೇ ವಸ್ತು ಬೇಕಂತ ಹೇಳಿ ನೀನು ಆಕರ್ಷಿಗೊಳ್ತೀಯ. ಒಬ್ಬೊಬ್ರದ್ದು ಅನ್ನೋದು ಆಕರ್ಷಣೆ ಇರ್ತದೆ. ಆಕರ್ಷಣೆಗೆ ಕಾರಣ ಏನು? ಇವಾಗ ಇಂಥ ಒಂದು ವಸ್ತು ನನಗೆ ಬೇಕು ಅಂತೇಳಿ ಒಬ್ಬೊಬ್ಬರೇ ಒಂದೊಂದು ಆಕರ್ಷಣೆಗೆ ಒಳಪಡ್ತಾರೆ. ಯಾಕೆ ಹಂಗೆ? ಆಕರ್ಷಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ಏನಿರ್ತತೆ ವಸ್ತುಗಳಲ್ಲಿ? ಅಲ್ಲ, ಬುದ್ಧಿಯನ್ನು ಬಂದಿಲ್ಲ ನಾವು. ನಾವು ಮನಸ್ಸಿಗೆ ಹೋಗಿಲ್ಲ. ಇಂದ್ರಿಯಗಳು ಏನು ಮಾಡ್ತವೆ? ಯಾಕೆ ಆಕರ್ಷಣೆಯನ್ನು ಉಂಟು ಮಾಡ್ತವೆ? ಆ ಪ್ರಚೋದನೆ ಉಂಟಾಗ್ತತೆ. ಯಾಕೆ ಉಂಟಾಗ್ತತೆ? ಇಂಥದ್ದೇ ವಸ್ತು ಬೇಕು ಅಂತೇಳಿ ಒಬ್ಬೊಬ್ಬರಿಗೆ ಒಬ್ಬರು ಕೆಲವರು ಸ್ವೀಟ್ ಅಂತಾರೆ, ಕೆಲವರು ಖಾರ ಅಂತಾರೆ. ಯಾಕೆ? ಅಂದರೆ ಅದನ್ನು ಉಪಯೋಗಿಸಿದಾಗ ಅದರ ಒಂದು ರುಚಿ, ಆಹಾರದ ರುಚಿ, ಶಬ್ದ ಸ್ಪರ್ಶ ರೂಪರಸ ಗಂಧಗಳೇನಿರ್ತವೆ ಅವುಗಳನ್ನು ಅನುಭವಿಸುವುದಕ್ಕೆ ಉಪಯೋಗವಾಗ್ತಕ್ಕಂಥವು. ಶಬ್ದ ಸ್ಪರ್ಶ ರೂಪರಸಗಂಧಗಳು ದೇ ಆರ್ ದ ಮೀಡಿಯಮ್ಸ್. ಅವುಗಳ ಮುಖಾಂತರ ನಾವು ಈಗ ಇವುಗಳನ್ನೆಲ್ಲ ಪಡಿತಾ ಇದ್ವಿ. ಆದರೆ ಆಕರ್ಷಣೆ ಆಗುವುದಕ್ಕೆ ಬೇರೆ ಒಂದು ಕಾರಣ ಇರ್ತದೆ. ಈಗ ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ. ಏಕೆ ಪ್ರೀತಿಸುತ್ತೇನೆ? ಏಕೆ ಆಕರ್ಷಣೆಗೊಂಡಿದ್ದೇನೆ? ಅಲ್ಲ, ನೆನಪಿಲ್ಲ. ಒಂದೇ ಸಾರಿ ಫಸ್ಟ್ ಟೈಮ್ ನೋಡಿರೋದು ನಾನು. ಮದುವೆ ಆಗ್ಬೇಕಂತ್ಕೊಂತೀನಿ. ಅಂದರೆ ಹಲವಾರು ಅಂಶಗಳು ಸೇರಿರ್ತಾವಲ್ಲಿ. ಒಂದು ಆಕರ್ಷಣೆ ಬರಬೇಕು ಅಂದರೆ ಒಂದು ಹುಡುಗಿಯನ್ನು ನಾನು ಹೆಂಡತಿಯಾಗಿ ಸ್ವೀಕರಿಸಬೇಕಂದ್ರೆ ಒಂದು ರೂಪ, ಒಂದು ಆ ರೂಪದ ಹಿಂದೆ ಅವರು ಗಳಿಸಿರ್ತಕ್ಕಂತಹ ಗುಣಗಳಿಗಿಂತ ಹೆಚ್ಚಾಗಿ ಈ ಒಂದು ಲೌಕಿಕ ಸ್ಥಿತಿಯಲ್ಲಿ ಆ ಗುಣ ಅಂದರೆ ಅದು ದುರ್ಗುಣದಾಗಲೇ ಬರ್ತದೆ ಬಿಡ್ರಿ. ಗುಣ ಅಂದರೆ ಎಷ್ಟು ಅವರಲ್ಲಿ ಆಸ್ತಿ ಇದೆ, ಅವರು ಎಷ್ಟರ ಮಟ್ಟಿಗೆ ಆ ಒಂದು ಆರ್ಥಿಕತೆ ನನಗೆ ಸಹಾಯ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ಆಕರ್ಷಣೆಗೆ ಒಂದು ರೂಪ, ಅದರ ಹಿಂದೆ ಇರ್ತಕ್ಕಂತಹ ಒಂದು ಆರ್ಥಿಕ ಸ್ಥಿತಿ. ಹೊರಗಡೆ ಪ್ರಕೃತಿಯಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ತಕ್ಕಂತಹ ಈಗ ವಸ್ತುಗಳಿದ್ದಾವಲ್ಲ, ವಸ್ತುಗಳು ಕೂಡ ಆಕರ್ಷಣೆ ಮಾಡ್ತವೆ. ಕೆಲವರು ಗುಲಾಬಿ ಹೂವು ಅಂತಾರೆ, ಕೆಲವರು ಮಲ್ಲಿಗೆ ಹೂವು ಅಂತಾರೆ. ಆ ಬಣ್ಣಗಳು ಕೂಡ, ಬಣ್ಣಗಳಲ್ಲಿಯೂ ಕೂಡ ಯಾಕಂತ ಹೇಳಿದ್ರೆ ಯಾವ ಒಂದು ಬಣ್ಣಗಳಿಗೆ ಕಾರಣವಾಗಿರ್ತಕ್ಕಂತಹ ಬಿಳಿಯ ಬಣ್ಣವಿದೆಯೋ ಆ ಬಿಳಿಯ ಬಣ್ಣವನ್ನೇ ಉಪಯೋಗಿಸಿಕೊಂಡು ವಿವಿಧ ಬಣ್ಣಗಳು ಉತ್ಪತ್ತಿ ಆಗ್ತವೆ. ಅಂದರೆ ಪ್ರಕೃತಿಯಲ್ಲಿ ಇದೆಲ್ಲವೂ ಕೂಡ ನಮಗೆ ಅಗೋಚರವಾಗಿ ನಡೀತಕ್ಕಂಥ ಕ್ರಿಯೆಗಳು. ಅವುಗಳಿಂದ ನಾವು ಆಕರ್ಷಣೆ ಆಗ್ತೀವಿ. ಅಂದರೆ ಅಲ್ಲಿ ಒಂದು ಸಂಯೋಜನೆ ಅಂತಕ್ಕಂಥದ್ದು ಇರ್ತದೆ. ನಿರ್ದಿಷ್ಟವಾಗಿರ್ತಕ್ಕಂತಹ ರೂಪರೇಷೆಯನ್ನು ಕೊಡ್ತಕ್ಕಂತಹ ಒಂದು ಸಂಯೋಜನೆ ಅಂತಕ್ಕಂಥದ್ದು ಇರ್ತದೆ. ವ್ಯವಸ್ಥೆ ಅಂತಕ್ಕಂಥದ್ದು ಇರ್ತದೆ. ಅಂತರ್ಗತವಾಗಿ ನಿರ್ದಿಷ್ಟವಾಗಿರ್ತಕ್ಕಂತಹ ರೂಪದಲ್ಲಿ ಜೋಡಿಸಿದಾಗ ಯಾವ ರೀತಿ ನಿಮಗೆ ಆಕರ್ಷಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿರಿ. ಅದೇ ಹೊರಟಾಗಿ ಅವ್ಯವಸ್ಥೆಯ ರೀತಿಯಲ್ಲಿರ್ತಕ್ಕಂಥ ವಸ್ತುಗಳ ಕಡೆ ಗಮನ ಹೋಗೋದಿಲ್ಲ. ಅಂದರೆ ನಾವು ಒಂದು ಮನೆಯಲ್ಲಿ ಆ ವ್ಯವಸ್ಥೆ ಮತ್ತು ಅವ್ಯವಸ್ಥೆ ಇವೆರಡನ್ನು ನೋಡಿದರೆ ಅವನು ಯಾವ ರೀತಿಯಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಇದ್ದಾರೆ, ಅವರ ಮನೋಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಈ ರೀತಿಯಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ತಕ್ಕಂಥದ್ದು ವಸ್ತುಗಳಲ್ಲಿಯೂ ಇರ್ತದೆ, ಅದನ್ನು ಗ್ರಹಿಸ್ತಕ್ಕಂತಹ ಶಕ್ತಿ ನಮ್ಮಲ್ಲಿಯೂ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ವಸ್ತುಗಳೇನಿದ್ದಾವೆ ಅದು ಪ್ರಕೃತಿಯಿಂದಲೇ ಬರ್ತಕ್ಕಂಥ ಅದೇ ಅಣುಗಳು ನಮ್ಮ ಶರೀರದಲ್ಲಿದ್ದಾವೆ. ಅದೇ ಸ್ಪಂದನಗಳು ಆ ವಸ್ತುಗಳಲ್ಲಿ ಇದೆ.
ಸ್ಪಂದನದಿಂದ ಯಾವ ರೀತಿ ಆಕರ್ಷಣೆ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ತಿಳಿಬೇಕಾಗುತ್ತೆ. ಅಂದರೆ ಇಡೀ ಒಂದು ಸೃಷ್ಟಿ ನಡೀತಕ್ಕಂತಹದ್ದೇ ಯಾವ ಸಂಕಲ್ಪ ಅಂತ ಹೇಳಿದರೂ ಆ ಸಂಕಲ್ಪದ ಆ ಒಂದು ವೈಬ್ರೇಷನ್ಸ್ ಅಂತ ಏನು ಕರಿತೀವಿ, ಅದು ಪ್ರಾರಂಭ ಆಗ್ತಕ್ಕಂಥದ್ದೇ ಒಂದು ಸಂಕಲ್ಪ ಅಂತಕ್ಕಂಥ ರೀತಿಯಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಏನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಕರೀತಾರೆ, ಆ ಒಂದು ಸ್ಫೋಟಕದಿಂದ ಒಂದು ಹೊರಬಂದಿರತಕ್ಕಂಥ ಸತ್ಸಂಕಲ್ಪವೇನಿದೆ ಅದು ಪ್ರಾರಂಭದಲ್ಲಿ ಶಬ್ದದ ರೀತಿಯಲ್ಲಿ ಹೊರಗಡೆ ಬಂದರೂ ಕೂಡ ಯಾವ ರೀತಿ ಗುಡುಗು ಸಿಡಿಲು ಬರುತ್ತದೋ, ಗುಡುಗು ಆದ ನಂತರ ಇದು ಮಿಂಚು ಬರ್ತದೆ. ಇದು ನಾವು ಪ್ರಕೃತಿಯಲ್ಲಿ ನೋಡ್ತಕ್ಕಂಥದ್ದು. ಅಂದರೆ ಈ ರೀತಿಯಲ್ಲಿ ಆ ಒಂದು ವಿಶ್ವ ವಸ್ತುವಿನಲ್ಲಿ ಸ್ಫೋಟಗೊಂಡಾಗ ಭಯಂಕರವಾಗಿರ್ತಕ್ಕಂತಹ ಆ ಒಂದು ಶಬ್ದ ಅಂತಕ್ಕಂಥದ್ದು ಬರ್ತದೆ. ಅದನ್ನು ಅನುಸರಿಸಿ ಬೆಳಕು ಅಂತಕ್ಕಂಥದ್ದು ಬರ್ತದೆ ಅಂತಕ್ಕಂಥದ್ದನ್ನು ನಾವು ಈ ದಿವ್ಯಜ್ಞಾನ ವಾಗ್ಮಯದಲ್ಲಿ ನೋಡ್ತಕ್ಕಂಥದ್ದು. ಅದು ಇವನ್ ನಮ್ಮ ವಿಜ್ಞಾನಿಗಳು ಕೂಡ ಹೇಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇದೆ. ನಾವು ನೋಡ್ತಕ್ಕಂತಹ ಪ್ರಕೃತಿಯಲ್ಲಿಯೂ ಕೂಡ ಅದು ಇದೆ. ಅಂದರೆ ಅದರ ಒಂದು ಪ್ರಭಾವ ಯಾವ ರೀತಿಯಲ್ಲಿ ಕೆಳಗಿನ ಪ್ರಪಂಚದಲ್ಲಿ ಆಗ್ತದೆ. ಗುಡುಗು ಬಂದಾಗ ಏನಾಗುತ್ತೆ, ಆ ಸಿಡಿಲು ಬಡಿದ್ರೆ ಏನಾಗುತ್ತೆ. ಅಂದರೆ ಈ ರೀತಿ ಪ್ರಕೃತಿಯಲ್ಲಿ ಅಂತರ್ಗತವಾಗಿ ಅಡಗಿರ್ತಕ್ಕಂತಹ ಶಕ್ತಿಗಳೇನಿದ್ದಾವೆ, ಆ ಶಕ್ತಿಗಳನ್ನೆಲ್ಲ ನಿಧಾನವಾಗಿ ಪ್ರಕೃತಿಯನ್ನು ಆ ಒಂದು ಅಧ್ಯಯನ ಮಾಡುತ್ತಾ ಈಗ ಏನು ಇವಾಗ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಇದು ಎಲ್ಲವೂ ಕೂಡ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಿರ್ತಕ್ಕಂತಹ ಸಾಧು ಸಂತರಾಗಿರ್ಬೋದು, ಋಷಿಗಳಾಗಿರ್ಬೋದು, ಇಲ್ಲಂದರೆ ವೈಜ್ಞಾನಿಕವಾಗಿ ಅದೇ ವಿಷಯಗಳನ್ನು ಪ್ರತಿಪಾದಿಸ್ತಕ್ಕಂಥ ವಿಜ್ಞಾನಿಗಳಾಗಿರ್ಬೋದು, ಮತ್ತು ಇನ್ನೊಂದು ರಿಲಿಜನ್ ಮತ ಅಂತಕ್ಕಂಥದ್ದು. ಆದರೆ ಮೇಡಮ್ ಬ್ಲವಡ್ಸ್ಕಿ ಅವರು ಏನು ಹೇಳ್ತಾರಂದರೆ, ಈ ರಿಲಿಜನ್ ಅಂತಕ್ಕಂತಹ ಪದವನ್ನು ಬಹಳ ಆ ಒಂದು ಇನ್ ಎ ಲೈಟ್ ಮ್ಯಾನರ್, ಅದರ ನಿಜವಾಗಿರ್ತಕ್ಕಂಥ ಅರ್ಥ ಅಂದರೆ ಮತ ಅಂದರೆ ಸತ್ಯದ ಅನ್ವೇಷಣೆ ಮಾಡಿಕೊಡ್ತಕ್ಕಂಥದ್ದೇ ನಿಜವಾದ ಮತ. ಅದಕ್ಕೆ ರಿಲಿಜನ್ ವಿಸ್ಡಮ್ ಅಂತ ಕರೀತಾರೆ ಅವರು. ರಿಲಿಜನ್ ವಿಸ್ಡಮ್ ಅಂದರೆ ಯಾವ ಸತ್ಯದ ಅನ್ವೇಷಣೆಯಿಂದ ಕಂಡುಕೊಂಡಿರ್ತಕ್ಕಂತಹ ಜ್ಞಾನವಿದೆಯೋ, ಅಂದರೆ ಅದು ಪ್ರಾಯೋಗಿಕವಾಗಿರ್ತಕ್ಕಂತಹ ಜ್ಞಾನ. ಈಗ ನಾವು ಏನು ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಅಂತ ಕರಿತೀವಿ, ಅವಕ್ಕೆ ಇರ್ತಕ್ಕಂತಹ ತಾರತಮ್ಯವನ್ನು ಅಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸ್ಕೊಡ್ತಾರೆ. ನನಗೆ ನಾಲೆಡ್ಜ್ ಅನ್ನೋದು ಬೇಕಾದಂಗಿರ್ಬೋದು, ಬೇಕಾದಷ್ಟು ವಿಷಯಗಳು ತಿಳ್ಕೊಂಡಿರ್ಬೋದು, ಆದರೆ ಅದನ್ನು ಪ್ರಾಯೋಗಿಕವಾಗಿ ನಾನು ಉಪಯೋಗ ಮಾಡುವುದಕ್ಕೆ ಬರದಿದ್ದರೆ ಅದು ವಿಸ್ಡಮ್ ಅಲ್ಲ. ನನಗೆ ಒಂದು ದುಃಖದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ನಾನು ಆ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳಿದರೆ, ಅದು ಏನಾದರೂ ರೋಗ ಬಂದಿತ್ತಂದರೆ ಆ ರೋಗಕ್ಕೆ ನಾನು ಸಹಾಯ ಮಾಡಬೇಕು ಅಂತಕ್ಕಂತಹ ಒಂದು ಸಹನ ಶಕ್ತಿ ನನ್ನಲ್ಲಿದ್ದರೂ, ಆ ಒಂದು ಸಹಾಯ ಮಾಡಬೇಕು ಅಂತಕ್ಕಂತಹ ಭಾವನೆ ಇದ್ದರೂ ಕೂಡ ನನಗೆ ಆ ರೋಗಕ್ಕೆ ಪರಿಹಾರ ಏನು ಅಂತಕ್ಕಂಥ ಜ್ಞಾನ ಇರಲಿಲ್ಲ ಅಂದರೆ ನಾವು ಅದನ್ನು ಎಷ್ಟೇ ನಾನು ಒಳ್ಳೆಯವನಾದರೂ ಕೂಡ ಆ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ಉಪಯೋಗ ಆಗೋದಿಲ್ಲ. ಆ ವಿಸ್ಡಮ್ ಅಂತಕ್ಕಂಥದ್ದು ಇದ್ದರೆ ಮಾತ್ರ. ವಿಸ್ಡಮ್ ಅಂದರೆ ಪ್ರಾಕ್ಟಿಕಲ್ಲಾಗಿ ನಾವು ಏನು ಪಡೆದಿರ್ತೀವೋ ಆ ಜ್ಞಾನ. ಈ ನಾಲೆಡ್ಜ್ ಅಂತಕ್ಕಂಥ ಪದವೇನಿದೆ ಇದು ಥಿಯರಿಟಿಕಲ್, ಸುಮ್ಮನೆ ಓದಿರ್ತೀವಿ ಪುಸ್ತಕಗಳಲ್ಲಿ, ಅನೇಕ ಪುಸ್ತಕಗಳಲ್ಲಿ ಓದಿರ್ಬೋದು, ಬೇಕಾದಷ್ಟು ವಿಷಯ ಗೊತ್ತಾಯ್ತು ನನಗೆ, ಆದರೆ ಅದರಿಂದ ಏನು ಉಪಯೋಗ ಇಲ್ಲ. ಸಮಯ ವ್ಯರ್ಥ, ನಮ್ಮ ಶಕ್ತಿ ವ್ಯರ್ಥ. ಅಂದರೆ ಈ ರೀತಿಯಲ್ಲಿ ನಾವು ಮಾಡ್ತಕ್ಕಂತಹ ಜೀವನವೇನಿದೆ ಇದನ್ನು ಈ ರೀತಿಯಲ್ಲಿ ಕೇವಲ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಹೇಳ್ತಾರೆ, ಇವ್ರು ಚೆನ್ನಾಗಿ ಹೇಳ್ತಾರೆ ಅಂತಕ್ಕಂತಹ ವಿಷಯ ಸಂಗ್ರಹಣೆ ಮಾಡ್ತೀವಿ ಹೊರತು ಅದು ಎಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ಬರುತ್ತದೆ ಇದು ನಾವು ಯಾರು ನೋಡೋದಿಲ್ಲ. ಸುಮ್ಮನೆ ಎಲ್ಲರೂ ಮಾಡ್ತಾ ಇದ್ದಾರೆ ಜೀವನ, ನಾವು ಮಾಡ್ತಾ ಇದ್ದೀವಿ, ಅದರಿಂದ ಏನಾದರೂ ಉಪಯೋಗ ಇದೆಯಾ? ಅಂದರೆ ಈ ರೀತಿಯ ಆಂತರಿಕವಾಗಿರ್ತಕ್ಕಂತಹ ಆ ಭಾವನೆ ಒಳಗಡೆ ಉತ್ಪತ್ತಿಯಾದಾಗ ನಾವು ಜೀವನ ಮಾಡ್ತಕ್ಕಂಥದ್ದು ಎಷ್ಟು ಸಕ್ರಿಯವಾಗಿದೆ, ಇದು ಇತರರಿಗೆ ಉಪಯೋಗ ಆಗುತ್ತಾ, ನನಗೂ ಉಪಯೋಗ ಆಗುತ್ತಾ, ಇದರಿಂದ ಯಾವ ಒಂದು ಪ್ರಕೃತಿ ಇದೆಯೋ ಆ ಪ್ರಕೃತಿಗೆ ಏನಾದರೂ ತೊಂದರೆ ಆಗುತ್ತಾ? ಅಂದರೆ ಹಿಂದಿನ ನಮ್ಮ ಒಂದು ಜೀವನದ ಕ್ರಮ ಯಾವ ರೀತಿಯಲ್ಲಿತ್ತು ಅಂದರೆ, ನಾವು ರೈತಾಪಿ ಜೀವನವನ್ನು ಮಾಡ್ತಾಯಿದ್ವಿ. ಅದು ಪ್ರಕೃತಿಯ ಯಾವ ಆ ಒಂದು
ಸೃಷ್ಟಿಯ ಒಂದು ನಿಯಮಗಳಿಗೆ ಅನುಸಾರವಾಗಿರ್ತಕ್ಕಂತಹ ರೀತಿಯಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಳ್ತಾ ಇದ್ವಿ. ಅಂದರೆ ರಾಸಾಯನಿಕ ಗೊಬ್ಬರ ಏನು ಬಂದವೋ ಅದು ಈ ಒಂದು ಯಾವ ಪಶುಗಳನ್ನು ನಾವು ಸಾಕಿ ಆ ಗೊಬ್ಬರ ಅಂತಕ್ಕಂಥದ್ದು ಆ ಪ್ರಕೃತಿಗೆ ಪೂರಕವಾಗಿ ಕೆಲಸ ಮಾಡ್ತಾಯಿತ್ತು. ಆದರೆ ಅದಕ್ಕೆ ವಿರುದ್ಧವಾಗಿ ಈಗ ಏನು ಮಾಡಿದವು ಅಂದರೆ ಆ ರಾಸಾಯನಿಕಗಳು ಬಂದು ಆ ಒಂದು ಭೂಮಿಯಲ್ಲಿರ್ತಕ್ಕಂತಹ ಆ ಒಂದು ಸ್ಟ್ರಕ್ಚರ್ ರಚನೆ ಇರ್ತದೆ, ಆ ರಚನೆಯನ್ನು ಹಾಳು ಮಾಡ್ತದೆ. ಅದು ಮಾಡುವುದರಿಂದ ಏನಾಗುತ್ತಂದರೆ ಒಂದು 10 ವರ್ಷದಲ್ಲಿ ಬೆಳೆಯುವಂತಹ ಒಂದು ಫಲವನ್ನು ಕೇವಲ ಒಂದೇ ವರ್ಷದಲ್ಲಿ ಆ ಪ್ರಮಾಣದಲ್ಲಿ ನಾನು ಬೆಳಿತೀನಂದರೆ ಅದರ ಶಕ್ತಿ 10 ವರ್ಷದ ಶಕ್ತಿ ಒಂದೇ ವರ್ಷದಲ್ಲಿ ನೀನು ಉಪಯೋಗ ಮಾಡ್ತೀಯ. ಅಂದರೆ ಈ ರೀತಿ ಯಾವುದು ಅಸ್ವಾಭಾವಿಕವಾಗಿರ್ತದೋ, ಅನ್ಯಾಚುರಲ್, ಆ ರೀತಿಯ ಪದ್ಧತಿಯಲ್ಲಿ ಹೋಗಿದ್ದೀವಂದರೆ ನಮ್ಮ ಒಂದು ಜೀವನವೂ ಹಾಳಾಗುತ್ತದೆ, ಪ್ರಕೃತಿಯ ಜೀವನವೂ ಹಾಳಾಗುತ್ತದೆ. ನಾವೆಲ್ಲರೂ ಯಾವ ರೀತಿಯಲ್ಲಿ ಬೆಳೆದು ಬಂದಿದ್ದೀವಿ ಅಂದರೆ ಪ್ರಕೃತಿಯಿಂದಲೇ ಬೆಳೆದು ಬಂದಿರತಕ್ಕಂಥವ್ರು ನಾವೆಲ್ಲರೂ ಕೂಡ. ಪ್ರಕೃತಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು. ಆದರೆ ಇವತ್ತು ಏನು ಮಾಡ್ತಾಯಿದ್ವಿ ಸ್ವಾರ್ಥದಿಂದ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಎಲ್ಲ ಬಂಜರು ಭೂಮಿಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ನಾವು ಪೂರ್ವಕಾಲದಲ್ಲಿ 1 ಎಕರೆ ಹೊಲ ತೆಗೆದುಕೊಳ್ಬೇಕಂದ್ರೆ ಅದು 3,000 ಕೊಡ್ತಕ್ಕಂಥದ್ದು, ಆಗ ಉತ್ತಮ ಬೆಳೆ ಬೆಳೀತಕ್ಕಂಥದ್ದು. ಈಗ 3 ಕೋಟಿ ಆಗಿದೆ, ಅದು ಬೆಳೆಯೋದಿಲ್ಲ, ಅಲ್ಲಿ ಬೆಳೆಯೋದಿಲ್ಲ. ಆದರೆ ನಿನಗೆ ಹಣ ಅಂತಕ್ಕಂಥದ್ದು ಲೆಕ್ಕವಿಲ್ಲದಂಗೆ ಬರ್ತಾಯಿದೆ. ಅದರ ಉಪಯೋಗವೇನು? ಅಂದರೆ ಯಾವ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಹೋಗ್ತಾ ಇದ್ದಾವೆ, ಕೇವಲ ಹಣದ ಹಿಂದೆ ಹೋಗ್ತಾ ಇದ್ದೀವಿ, ಆರ್ಥಿಕತೆಯ ಹಿಂದೆ ಹೋಗ್ತಾ ಇದ್ದೀವಿ. ಎಷ್ಟು ಹಣ ಇದ್ದರೆ ಏನು ಮಾಡ್ತೀಯ? ಈಗ ಗ್ಯಾಸ್ ಸಿಗೋದಿಲ್ಲ, ನಿನ್ನ ಹತ್ರ ಎಷ್ಟು ರೊಕ್ಕ ಇದ್ದರೆ ಏನು ಮಾಡಬೇಕು? ಅಂದರೆ ಯಾವ ರೀತಿಯಲ್ಲಿ ಆ ದುರಾಸೆ ಅಂತಕ್ಕಂಥದ್ದು ಈ ಒಂದು ರಾಜ್ಯಗಳನ್ನು ಆಡ್ತಕ್ಕಂತಹ ಮುಖಂಡರನ್ನು ನಾವು ಏನು ಹರಿಸ್ತೀವಿ, ಅವರಲ್ಲಿ ಇಂತಹ ದುಷ್ಟ ಸ್ವಾರ್ಥ ಬುದ್ಧಿ ಇತ್ತು ಅಂದರೆ ಇಡೀ ಪ್ರಪಂಚವನ್ನೇ ಅದು ನಲಗಿಸುವಂತಹ ರೀತಿಯಲ್ಲಿ ಇರ್ತದೆ. ಇದು ನಾವು ಸ್ವಯಂಕೃತ ಮಾನವರು ಮಾಡಿಕೊಳ್ತಕ್ಕಂತಹ ಪ್ರಕೃತಿಯ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತೊಂದು ಕಡೆ ಆ ಒಂದು ಪ್ರಕೃತಿಯಲ್ಲಿ ಈ ರೀತಿಯ ಅಸಮಾನತೆ ಅಂತಕ್ಕಂಥದ್ದು ಬಂದಾಗ ಅದನ್ನು ಸಮತ್ವಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಆ ಒಂದು ದೈವ ಶಕ್ತಿ ಅಂತಕ್ಕಂಥದ್ದು ಅದಕ್ಕೆ ಆ ಒಂದು ಪ್ರಕೃತಿಯ ವಿಕೋಪಗಳನ್ನೇ ಸೃಷ್ಟಿ ಮಾಡ್ತದೆ. ಅದು ಅಗ್ನಿ ಜ್ವಾಲೆ ಆಗಿರಬಹುದು, ಇಲ್ಲಾಂದರೆ ವಿಪರೀತ ಮಳೆ ಬರ್ತಕ್ಕಂಥದ್ದು ಆಗಿರಬಹುದು, ಇಲ್ಲಾಂದರೆ ಆನೆಕಲ್ಲುಗಳು ಬಂದು ಬೀಳ್ತಕ್ಕಂಥದ್ದು ಆಗಿರ್ಬೋದು, ಇಲ್ಲ ಅಂದರೆ ಆಮ್ಲದ ಮಳೆ ಅಂತಕ್ಕಂಥದ್ದು ಬರೋದಾಗಿರ್ಬೋದು. ಅಂದರೆ ಇದೆಲ್ಲಕ್ಕೂ ಕಾರಣ ಯಾರು ಅಂದರೆ ಆತ್ಮ ಅಂತಕ್ಕಂಥದ್ದನ್ನು ಅರಿಯಬೇಕಾದರೆ ಈ ಪ್ರಕೃತಿಯಲ್ಲಿ ನಾವು ಮಾಡ್ತಕ್ಕಂತಹ ಈ ಎಲ್ಲ ಚಲನವಲನಗಳು, ಈ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿ ನಮ್ಮನ್ನು ಅಧಃಪತನಕ್ಕೆ ತುಳಿತದವೆ ಅಂತಕ್ಕಂಥದ್ದು ಅರ್ಥವಾಗಬೇಕು. ಅಂದರೆ ಈ ಆತ್ಮ ಅಂತ ಹೇಳಿದರೆ ಯಾವ ಸ್ಪಿರಿಟ್ ಅಂತ ಕರಿತೀವೋ, ಆತ್ಮ ಅಂತಕ್ಕಂಥದ್ದು ಎಲ್ಲರನ್ನು ಒಟ್ಟುಗೂಡಿಸುವಂತಹ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಆತ್ಮ ಅಂತ ಕರಿತೀವಿ. ಯೂನಿಟಿ ಆಫ್ ಲೈಫ್, ಯೂನಿಟಿ ಆಫ್ ಕ್ರಿಯೇಷನ್. ಈ ಪ್ರತ್ಯೇಕತೆ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ ದ ಮೈಂಡ್ ವಿಚ್ ಡಿವೈಡ್ಸ್. ದಿ ಮೈಂಡ್ ಈಸ್ ಎ ಯೂನಿಟ್ ಆಫ್ ಮೆಷರ್ಮೆಂಟ್. ಮನಸ್ಸು ಅಂತಕ್ಕಂತಹದ್ದು ಅದು ಅಳೆಯತಕ್ಕಂತಹ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಅಲ್ಲಿ ಒಂದು ಪ್ರತ್ಯೇಕತೆ ಅಂತಕ್ಕಂಥದ್ದು ಬರ್ತದೆ. ಆ ಕೆಳಗಿನ ಮನಸ್ಸು ಸ್ವಾರ್ಥಮಯವಾಗಿರ್ತಕ್ಕಂಥ ರೀತಿಯಲ್ಲಿ ಉಪಯೋಗಿಸಿದಾಗ, ನಾನು ಬೇರೆ ನೀನು ಬೇರೆ ಅಂತಕ್ಕಂತಹ ಪ್ರತ್ಯೇಕತೆ ಉಂಟಾದಾಗ, ನಾನು ಸಿರಿವಂತನಾಗಬೇಕು, ಇತರರು ನನ್ನನ್ನು ಗೌರವಿಸಬೇಕು ಅಂದರೆ ಅಲ್ಲಿ ಒಂದು ಕಾಂಪಿಟೇಷನ್, ಸ್ಪರ್ಧೆ ಉಂಟಾಗ್ತದೆ. ಅದು ಸ್ಪರ್ಧೆ ಆದರೆ ಅದು ಒಂದು ನೈಜ ಸ್ಪರ್ಧೆ ಆದರೆ ಪರವಾಗಿಲ್ಲ, ನಾನು ಅಂಕಗಳನ್ನು ಹೆಚ್ಚು ಅವನಿಗಿಂತ ತೆಗೆದುಕೊಳ್ಳಬೇಕು ಅಂತಕ್ಕಂತಹ ಆ ಒಂದು ಹಿನ್ನೆಲೆಯಲ್ಲಿ ಆತ ಹೆಚ್ಚು ತನ್ನ ಒಂದು ಅಧ್ಯಯನದಲ್ಲಿ ತೊಡಗಬೇಕೇ ಹೊರತು ಲಂಚ ಕೊಟ್ಟು ಪಾಸ್ ಮಾಡೋದು, ಇಲ್ಲ ಲಂಚ ಕೊಟ್ಟು ಮಾರ್ಕ್ಸ್ ಹಾಕ್ಕೊಂಡು ಬರೋದು, ಇದೆಲ್ಲವನ್ನು ನಾವು ನೋಡ್ತಾ ಇದ್ವಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತಕ್ಕಂಥ. ಅಂದರೆ ಸ್ವಾರ್ಥ ಅಂತಕ್ಕಂಥದ್ದು
ಆ ಪ್ರತ್ಯೇಕತೆಯಿಂದ ಯಾವ ರೀತಿಯಲ್ಲಿ ನಮಗೆ ಈ ರೀತಿಯ ಒಂದು ಜೀವನಕ್ಕೆ ಕಾರಣವಾಗಿದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು. ಇದನ್ನು ಗುರುತಿಸಿದಾಗ ನಾವು ಏಕತ್ವದ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಕೂಡಿ ಈಗ ಥಿಯಾಸಫಿಯ ಸದಸ್ಯರು ನಾವು ಆಗಿದ್ದೇವೆ. ಇಷ್ಟೆಲ್ಲ ಅಧ್ಯಯನ ಮಾಡಿದರೂ ಕೂಡ ನಮ್ಮಲ್ಲಿ ಎಷ್ಟು ತಾರತಮ್ಯಗಳು ಇರ್ತವೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು ಕೆಲವು ಸಂದರ್ಭಗಳಲ್ಲಿ. ಅಂದರೆ ಆ ಸ್ವಾರ್ಥ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮವಾಗಿ ನಮ್ಮಲ್ಲಿ ಪ್ರತ್ಯೇಕತೆಯನ್ನು ಉಂಟು ಮಾಡುವುದಕ್ಕೆ ಅದು ಪ್ರಯತ್ನ ಮಾಡ್ತಾ ಇರ್ತದೆ. ಕೆಳಗಿನ 3 ದೇಹಗಳಲ್ಲಿ ನಾವು ಬೆಳೆಯಬೇಕು ಅಂತೇಳಿದರೆ ಸ್ಥೂಲ ದೇಹದ ಬೆಳವಣಿಗೆ ಒಂದು ಯುಗದಲ್ಲಾದರೆ ಕಾಮದೇಹದ್ದು ಮತ್ತೊಂದು ಯುಗ, ಮತ್ತೊಂದು ಮನಸ್ಸು ಮತ್ತೊಂದು ಯುಗ. ಅಂದರೆ ಈ ರೀತಿಯಲ್ಲಿ ಒಂದೊಂದೇ ದೇಹಗಳು ಸೃಷ್ಟಿಯಾಗಿ ಬಂದಿರತಕ್ಕಂಥದ್ದು. ನಾವು ಒಮ್ಮೆಗೆ ಮನುಷ್ಯರಾಗಿ ಬಂದಿಲ್ಲ. ಈ ಜೀವ ಅಂತಕ್ಕಂಥದ್ದು ಪ್ರಾರಂಭವಾಗಿ ಮೊದಲಿಗೆ ಜಲಚರ ಪ್ರಾಣಿಗಳನ್ನು ನಾವು ನೋಡಿದಾಗ ಅದು ಕೇವಲ ಒಂದೇ ಕೋಶಿಕೆಯಿಂದ ಇರತಕ್ಕಂಥ ಅಮೀಬ ಆಗಿರಬಹುದು, ಅಥವಾ ಬೇರೆ ಒಂದು ಏಕಕೋಶಿಕೆ ಜೀವಿಗಳಾಗಿರ್ಬೋದು. ಅವು ಎಲ್ಲವೂ ಕೂಡ ಪ್ರಾರಂಭದಲ್ಲಿ ತಾನು ಬದುಕಬೇಕು ಅಂತಕ್ಕಂತಹ ಒಂದು ಹುಟ್ಟು ಗುಣ ಇರ್ತದೆ ಅದರಲ್ಲಿ. ಈಗ ನಮ್ಮಲ್ಲಿ ಕೆಲವು ಹುಟ್ಟು ಗುಣಗಳಿದ್ದಾವೆ, ದೇಹದಲ್ಲಿ ಕೆಲವು ಹುಟ್ಟು ಗುಣಗಳಿದ್ದಾವೆ. ನಮ್ಮ ದೇಹಕ್ಕೆ ಏನು ಹುಟ್ಟು ಗುಣಗಳಿದ್ದಾವೆ? ನಮ್ಮ ದೇಹ ಇದೆ, ಇದು ಏನನ್ನು ಬಯಸುತ್ತದೆ? ಈಗ ನಮ್ಮೆಲ್ಲರಿಗೂ ಶರೀರ ಇದೆ, ಇದು ಏನನ್ನು ಬಯಸುತ್ತದೆ? ಇದಕ್ಕೆ ತನ್ನದೇ ಆದ ಹುಟ್ಟು ಗುಣಗಳಿದ್ದಾವೆ. ಹಾಂ, ಕರೆಕ್ಟ್ ಹೇಳ್ರಿ. ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವಾಗ ನೀವು ಊಟ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಹಾಂ, ಹಸಿವನ್ನು ಇದು ಹಸಿವು ಅಂತಕ್ಕಂಥದ್ದು ದೇಹಕ್ಕೆ ಇದೆ. ಆಮೇಲೆ ಇನ್ನೇನಿದೆ? ಇನ್ನು ಏನೇನೋ ಇದ್ದಾವೆ ದೇಹಕ್ಕೆ. ಇವಾಗ ಕೆಲವರು ಊಟ ಮಾಡಿ ಹೋಗಿಬಿಟ್ರು. ಯಾಕೆ ಹೋದರು? ಹಾಂ, ಮಲಗಕ್ಕೆ ಹೋದರು. ನಿದ್ರೆ ಅಂತಕ್ಕಂಥದ್ದು ಕೂಡ ದೇಹದ ಒಂದು ಕ್ರಿಯೆ. ನಿದ್ರೆ, ಭಯ ಅಂತಕ್ಕಂಥದ್ದು. ಭಯ, ನಿದ್ದೆ, ಆಹಾರ, ನಿದ್ರಾ, ಭಯ, ಮೈಥುನ. ಅಂದರೆ ತನ್ನಂತೆ ಇರ್ತಕ್ಕಂಥ ತನ್ನ ಸಂತತಿಯನ್ನು ಉತ್ಪತ್ತಿ ಮಾಡಬೇಕು ಅಂತಕ್ಕಂಥದ್ದು. ಅಲ್ಲ, ಅದ್ರದ್ದು ಹಸಿವು ಅಂದರೆ ಅದರಿಂದಾಗೆ ಅದು ಹಸಿವಾದಾಗ ಆ ಊಟ ಮಾಡ್ತೀರಿ. ಅದಕ್ಕೆ ಏನು ಬೇಕೋ ಅದನ್ನು ನೀವು ಆರೋಗ್ಯವಾಗಿರ್ತಾರೋ ಅನಾರೋಗ್ಯವಾಗಿರ್ತಾರೋ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಯಾಕಂದರೆ ಆ ರುಚಿ ಹೆಚ್ಚಾದಾಗ ಹೆಚ್ಚಾಗಿ ತಿಂತೀವಿ, ಆಗ ಅನಾರೋಗ್ಯ ಬರ್ತದೆ. ಅಂದರೆ ಇಲ್ಲಿ ಇತಿಮಿತಿ ಯಾಕೆ ಇರಬೇಕು ಅಂತಕ್ಕಂಥದ್ದು ಅದರ ಸಲುವಾಗಿ ಹೇಳ್ತಾರೆ. ಯಾವುದೇ ಆಗಲಿ, ಅದು ಬಾರೆ ಆಹಾರ ಸ್ಥೂಲ ದೇಹ ಅಷ್ಟೇ ಅಲ್ಲ, ಯಾವುದೇ ಆಗಲಿ ಅದಕ್ಕೆ ಇತಿಮಿತಿ ಅಂತಕ್ಕಂಥದ್ದು ಇರಬೇಕು. ಆ ಇತಿಮಿತಿಯನ್ನು ಅದು ನಿರ್ಧರಿಸ್ತಕ್ಕಂಥದ್ದು ಯಾವುದು? ಈಗ ಆಹಾರ ನಾವು ತೆಗೆದುಕೊಳ್ತೀವಿ. ಈಗ ಬೆಳಿಗ್ಗೆ ಟಿಫನ್ನು ಅದು 1 ಹೊತ್ತಿಗೆ 3 ಹೊತ್ತಿಗೆ ಮಾಡೋದನ್ನ 1ನೇ ಹೊತ್ತಿಗೆ ಮಾಡಿಬಿಟ್ವಿ. 3 ಐಟಮ್. ಅಂದರೆ ಅದು ಬೇರೆ ಬೇರೆವಾದರೆ ರುಚಿ ಬೇರೆ ಇರ್ತದೆ, ಅದು ತಿನ್ನೋದಕ್ಕೆ ಹೋಗ್ತವೆ. ಒಂದೇ ಐಟಮ್ ನೀವು ಕೊಟ್ಟರೆ ಅಷ್ಟು ತಿನ್ನೋದಿಲ್ಲ. ಪರೀಕ್ಷೆ ಮಾಡಿಕೊಳ್ಬೋದು ನೀವು. ಅದಕ್ಕೋಸ್ಕರನೇ ಬೇರೆ ಬೇರೆ ಐಟಮ್ ಮಾಡ್ತಾರೆ. ಅಂದರೆ ರುಚಿ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಹೆಚ್ಚಿನ ಆಹಾರವನ್ನು ನಮ್ಮ ದೇಹದೊಳಗೆ ಕಳಿಸುತ್ತದೆ, ಅದು ನಮಗೆ ಅನಾರೋಗ್ಯವನ್ನು ತರುತ್ತದೆ. ಅಂದರೆ ಇತಿಮಿತಿ ಯಾಕೆ ಇರಬೇಕು ಅನ್ನೋದಕ್ಕೆ ಇದು. ಆಮೇಲೆ ಇನ್ನೂ ಒಂದು, ನಮ್ಮ ದೇಹದ ರಚನೆ ಒಬ್ಬೊಬ್ಬರದ್ದು ಒಂದೊಂದು ಥರ ಇರ್ತದೆ. ಎಲ್ಲರದ್ದು ಒಂದೇ ಥರ ಇರೋದಿಲ್ಲ. ಕೆಲವ್ರದ್ದು ಸ್ಥೂಲ ದೇಹ, ಕೆಲವ್ರದ್ದು ತೆಳುವಾದ ದೇಹ, ಕೆಲವರು ಮಧ್ಯಮ ದೇಹ. ಆ ದೇಹಕ್ಕೆ ಅನುಗುಣವಾಗಿ ಆಹಾರವನ್ನು ತೆಗೆದುಕೊಳ್ಬೇಕು. ಈಗ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆಹಾರ ಜಾಸ್ತಿ ಬೇಕಾಗುತ್ತೆ. ಅವನು ಸ್ಥೂಲ ದೇಹವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಅದಕ್ಕೆ ಪೂರಕವಾಗಿ ಮನಸ್ಸು ಇವೆಲ್ಲ ಉಪಯೋಗಿಸ್ಬೋದು. ಆದರೆ ಈಗ ನಾವು ಆಫೀಸಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಇದರ ಒಂದು ಹೆಚ್ಚಿನ ಭೌತಿಕವಾಗಿರ್ತಕ್ಕಂಥ ಪ್ರಯೋಜನ ಜಾಸ್ತಿ ಇರೋದಿಲ್ಲ. ಅದು ಕುಂತ್ಕೊಂಡು ಕೆಲಸ ಮಾಡ್ತಕ್ಕಂಥವರಿಗೆ ಆ ಒಂದು ಕಾಮದೇಹ ಮತ್ತು ಮನೋದೇಹ ಅಂತಕ್ಕಂಥವು ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಅಂದರೆ ಈ ರೀತಿ ನಾವು ಮಾಡುವ ಕೆಲಸಕ್ಕೂ ನಾವು ತೆಗೆದುಕೊಳ್ಳುವ ಆಹಾರಕ್ಕೂ ಸಂಬಂಧವಿರುತ್ತದೆ. ಅಂದರೆ ಇದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾ ಹೋದಂತೆಲ್ಲ ನಾವು
ಒಂದು ಆರೋಗ್ಯಮಯವಾಗಿರ್ತಕ್ಕಂತಹ ದೇಹ ಸೌಷ್ಠತೆಯನ್ನು ಉಳಿಸಿಕೊಳ್ತಕ್ಕಂತಹ ದೇಹವನ್ನು ಸುರಕ್ಷಿತವಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ದೇಹವೇ ನಮಗೆ ಎಲ್ಲ ಸಾಧನೆಗೆ ಮೂಲ. ನೀವು ಆಧ್ಯಾತ್ಮಿಕವಾಗಲಿ ಲೌಕಿಕವಾಗಲಿ ಸಾಧನೆ ಮಾಡಬೇಕಂದ್ರೆ ಈ ದೇಹವೇ ನಿಮಗೆ ಒಂದು ಉಪಕರಣ. ಈ ದೇಹ ಚೆನ್ನಾಗಿತ್ತು ಅಂತ ಹೇಳಿದರೆ ನಾವು ಕಾರ್ಯವನ್ನು ಚೆನ್ನಾಗಿ ಮಾಡ್ತೀವಿ. ಇದು ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳಿಗೂ ಆಗಬಹುದು ಅಥವಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರ್ಯಗಳಿಗೂ ಆಗಿರ್ಬೋದು. ಆದ್ದರಿಂದಲೇ ಈ ಸ್ಥೂಲ ದೇಹವನ್ನು ನಾವು ಯಾವ ರೀತಿ ನಾವು ಸಾಕಿರ್ತಕ್ಕಂಥ ಪ್ರಾಣಿಗಳು ಮನೆಯಲ್ಲಿರ್ತವೋ ಅವುಗಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡರೆ ಅಷ್ಟು ಚೆನ್ನಾಗಿ ಅವು ನಮಗೆ ಪ್ರತಿಫಲವನ್ನು ಕೊಡ್ತವೆ. ಆ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರೆದಿರ್ತಕ್ಕಂಥವ್ರು ಹೇಳೋದೇನೆಂದರೆ, ಈ ದೇಹ ಅಂತಕ್ಕಂಥದ್ದು ನಿನಗೆ ಉಪಯೋಗವಾಗ್ತಕ್ಕಂಥ ಒಂದು ಪ್ರಾಣಿ. ಆ ಪ್ರಾಣಿಯನ್ನು ನೀನು ಎಷ್ಟು ಚೆನ್ನಾಗಿ ನೋಡಿಕೊಂಡರೆ ಅಷ್ಟು ನಿನಗೆ ಅದು ಪೂರಕವಾಗಿ ಕೆಲಸ ಮಾಡ್ತದೆ. ಇದಾದ ನಂತರ ಬರ್ತಕ್ಕಂಥದ್ದು ಆಸೆಗಳು. ಅಂದರೆ ನಾವು ಅನುಭವಿಸಿರ್ತಕ್ಕಂತಹ ಆ ಒಂದು ಅನುಭವಗಳೇನಿರ್ತವೆ, ಯಾವುದು ಒಳ್ಳೆಯ ರುಚಿ ಇರ್ತದೋ ಅದನ್ನು ನಾವು ಬಯಸ್ತೀವಿ. ನಾವು ಯಾವುದು ಇಷ್ಟಪಡೋದಿಲ್ಲ ಅದನ್ನು ತ್ಯಜಿಸ್ತೀವಿ. ಅಂದರೆ ಈ ರೀತಿಯಲ್ಲಿ ನಮ್ಮಲ್ಲಿ ಆ ಒಂದು ಕೆಲವುಗಳನ್ನು ಇಷ್ಟಪಡ್ತೀವಿ, ಕೆಲವುಗಳನ್ನು ನಿರಾಕರಿಸ್ತೀವಿ. ಅಂದರೆ ಯಾವ ರೀತಿಯಲ್ಲಿ ನಮ್ಮ ಈ ಒಂದು ಆಸೆಗಳು ಅಂತಕ್ಕಂಥವು ಏರ್ಪಡ್ತವೆ. ಯಾವುದು ನಮಗೆ ರುಚಿಯಾಗಿರ್ತದೋ ಅದನ್ನು ತೆಗೆದುಕೊಳ್ತೀವಿ, ಯಾವುದು ಅರುಚಿಯೋ ಅದನ್ನು ತ್ಯಜಿಸ್ತೀವಿ. ಅಂದರೆ ಈ ರೀತಿಯಲ್ಲಿ ನಮ್ಮ ಜೀವನ ಅಂತಕ್ಕಂತಹದ್ದು ಆ ಒಂದು ನಾವು ಪಡೆಯತಕ್ಕಂತಹ ಅನುಭವಗಳೇನಿರ್ತವೆ ಆ ಅನುಭವಗಳನ್ನು ವಿಭಜಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಆ ರುಚಿಯನ್ನು ಅದನ್ನು ನಿನಗೆ ತಿಳಿಸ್ತಕ್ಕಂತಹದ್ದು ಕಾಮದೇಹದಲ್ಲಿರ್ತಕ್ಕಂತಹ ಗ್ರಂಥಿಗಳು. ಆದರೆ ಇದೆಲ್ಲ ಸಾರವನ್ನು ತೆಗೆದುಕೊಂಡು ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಅಥವಾ ಇದೆಲ್ಲದರ ಹಿನ್ನೆಲೆಯಲ್ಲಿ ಮನಸ್ಸು ಅಂತಕ್ಕಂಥದ್ದು ಯಾವುದನ್ನು ನಾನು ಸ್ವೀಕರಿಸಬೇಕು ಅಂತಕ್ಕಂತಹ ಆಲೋಚನೆಗಳು, ಆ ಆಲೋಚನೆಗಳ ಮುಖಾಂತರ ಆಶೆಗಳು ಏನು ಎದ್ದಿದ್ದೋ ಅದರ ತರಂಗಗಳು ಮನೋದೇಹದ ಮೇಲೆ ಆ ಒಂದು ಒತ್ತಡವನ್ನು ಹಾಕಿದಾಗ ಅದು ಸ್ಥೂಲ ದೇಹದ ಮುಖಾಂತರ ತನ್ನ ಕಾರ್ಯವನ್ನು ನಿರ್ವಹಿಸ್ತದೆ. ಇದು ಒಂದು ಪ್ರಕ್ರಿಯೆ. ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಈ ಒಂದು ಪ್ರಕ್ರಿಯೆ ಈ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಕೆಲಸಗಳು ನಡೀತಾ ಇರ್ತವೆ. ಅಂದರೆ ಇವು ನಾವು ಹೇಳಿದಾಗ ಒಂದೊಂದೇ ಬೇರೆ ಬಿಡಿಯಾಗಿ ಕೆಲಸ ಮಾಡೋದಿಲ್ಲ. ಅವು ಈಗ ಮುಳ್ಳು ತುಳಿತೀವಿ, ತತ್ಕ್ಷಣವೇ ನನ್ನ ಕೈಯಲ್ಲಿ ಹೋಗ್ತತೆ ತೆಗೆದುಕೊಳ್ಳೋದಕ್ಕೆ. ಅಂದರೆ ಅಲ್ಲಿ ಎಲ್ಲ ಮಿಶ್ರಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಕಾಮದೇಹದ ಅಣುಗಳು, ಭೌತಿಕ ದೇಹದ ಅಣುಗಳು, ಮಾನಸಿಕ ಅಣುಗಳು ಎಲ್ಲವೂ ಕೂಡ ತಿರುಗ್ತಾ ಇರ್ತವೆ. ಚಲನೆ ಇರ್ತತೆ. ಆ ಚಲನೆ ಹೇಗೆ ಇರ್ತತೆ ಅಂತ ಹೇಳಿದ್ರೆ, ಜಲ ಒಳಗಡೆ ಇರ್ತಕ್ಕಂತಹ ಆಪ್ತತ್ವ ಅಥವಾ ಜಲತತ್ವ ಅಂತ ಏನು ಕರಿತೀವಿ ಅದರ ಮುಖಾಂತರ, ರಕ್ತದ ಮುಖಾಂತರ ಮತ್ತೊಂದು ಬಿಳಿಯ ದ್ರವ ಇರ್ತತೆ, ಲಿಂಫ್ ಅಂತ ಕರೀತಾರೆ. ಅಂದರೆ ಅವುಗಳ ಮುಖಾಂತರ ಚಲನೆ ಅಂತಕ್ಕಂಥದ್ದು ಸತತವಾಗಿ ನಾವು ಅದರ ಕಡೆ ಗಮನ ಇರಲಿ ಬಿಡಲಿ ಅವು ಕೆಲಸ ಮಾಡ್ತಿರ್ತಾವೆ ಒಳಗಡೆ. ಅಂದರೆ ನಾವು ಸೇವಿಸ್ತಕ್ಕಂಥ ಆಹಾರ ಈ ರೀತಿಯಲ್ಲಿ ಅದು ಪ್ರತಿಯೊಂದು ಭಾಗಕ್ಕೂ ಕೂಡ ಹಂಚಲ್ಪಡುತ್ತದೆ. ಹಂಚುವುದಕ್ಕಿಂತ ಮುಂಚಿತ ನಾವು ಬಾಯಲ್ಲಿಟ್ಟಾಗ ಆಹಾರ ಏನಾಗುತ್ತೆ, ಹಲ್ಲು ಕಡಿತದೆ, ಜಗಿತತೆ, ಅದು ಸಣ್ಣ ತುಣುಕುಗಳಾಗ್ತವೆ. ಅಲ್ಲಿಂದ ಇಲ್ಲಿ ಸಲೈವ ಅಂತಕ್ಕಂತಹ ಆ ಒಂದು ರಸ ಉತ್ಪತ್ತಿ ಆಗ್ತದೆ. ಅಲ್ಲಿ ಈ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಕರೀತೀವಿ, ಪಿಷ್ಟ ಪದಾರ್ಥಗಳು ಅದನ್ನು ಕರಗಿಸ್ತವೆ. ಅದರಲ್ಲಿ ಇರ್ತಕ್ಕಂತಹ ಈ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಜೊಲ್ಲು ಏನು ಬರ್ತದೆ ಅದರಲ್ಲಿ ಈ ಪಿಷ್ಟ ಪದಾರ್ಥವನ್ನು ಕರಗಿಸತಕ್ಕಂತಹ ಒಂದು ಎಂಜೈಮ್ಸ್ ಅಂತಕ್ಕಂಥವು ಇರ್ತವೆ. ಅಂದರೆ ಈ ರೀತಿಯಲ್ಲಿ ಕಣಗಳು ಮುಂದೆ ಅದು ಅನ್ನನಾಳದ ಮುಖಾಂತರ ಜಠರಕ್ಕೆ ಹೋಗ್ತವೆ. ಅಂದರೆ ಆ ಜಠರದಲ್ಲಿ ಹೋಗಿ ಅಲ್ಲಿ ಯಾವ ಒಂದು ಸಸಾರಜನಕ ಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅಲ್ಲಿ ಪೆಪ್ಸಿನ್ ಅಂತಕ್ಕಂತಹ ಒಂದು ಎಂಜೈಮ್, ಅಂದರೆ ಅದು ಅಲ್ಲಿರ್ತಕ್ಕಂಥ ಕಣಗಳನ್ನು ಅದು ಬಿಡಿಸ್ತತೆ. ಅಂದರೆ ಈ ರೀತಿಯಲ್ಲಿ ಆ ಒಂದು ಎರಡು ಆ ಪಿಷ್ಟ ಸಸಾರಜನಕ ಆದಮೇಲೆ ಇನ್ನು ನಮಗೆ ಎಣ್ಣೆಯ ಪದಾರ್ಥ ಅದನ್ನು ಕರಗಿಸ್ತಕ್ಕಂತಹ ಆ ಒಂದು ಎಂಜೈಮ್ಸ್ ಏನಂತಕ್ಕಂಥವು ಇರ್ತವೆ. ಮುಂದಿನ ಭಾಗದಲ್ಲಿ ಅದು ಎಲ್ಲ ಕರಗಿ ನಾವು ಯಾವ ಕರಳಿನ ಭಾಗಕ್ಕೆ ಬಂದಾಗ ಇದೆಲ್ಲವೂ ಕೂಡ ಆ ರಕ್ತದ ಮುಖಾಂತರ ಪ್ರತಿಯೊಂದು ದೇಹದ ಅಂಗಗಳಿಗೂ ಕೂಡ ಅದು ರವಾನೆ ಆಗ್ತದೆ. ಅಂದರೆ ಇದು ವಸ್ತುವಿನ ರೂಪದಲ್ಲಿರ್ತಕ್ಕಂಥದ್ದು. ಈ ವಸ್ತುಗಳಲ್ಲಿ ಏನು ಅಡಗಿದೆ, ಈ ವಸ್ತುಗಳೇನು ಆಹಾರ ಅಂತ ಸ್ವೀಕಾರ ಮಾಡ್ತೀವಲ್ಲ ಅದರಲ್ಲಿ ಒಂದು ಶಕ್ತಿ, ಸೌರಶಕ್ತಿ ಅಂತಕ್ಕಂಥದ್ದು
ಅಳವಡಿಸಲ್ಪಟ್ಟಿದೆ. ಏನೋ ಒಂದು ಇದು ಫೋಟೋಸಿಂಥಸಿಸ್ ಅಂತ ಏನು ಕರಿತೀವಿ, ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಿಂದ ಸೌರಶಕ್ತಿ ಅಂತಕ್ಕಂಥದ್ದು ಅಣುಗಳಲ್ಲಿ ಶೇಖರಿಸಲ್ಪಟ್ಟಿರ್ತದೆ. ಅದು ನಾವು ತೆಗೆದುಕೊಂಡಾಗ ನಾವು ಏನು ಈ ಉಸಿರಾಟ ಮಾಡ್ತಾ ಇರ್ತೀವಿ, ಜೀರ್ಣಕ್ರಿಯೆ ನಡೀತಾ ಇರ್ತವೆ, ಇದೆಲ್ಲದಕ್ಕೂ ಶಕ್ತಿ ಬೇಕು. ಶಕ್ತಿ ಇಲ್ಲದಿದ್ದರೆ ಒಂದು ನಡೆಯೋದಿಲ್ಲ. ಆ ಶಕ್ತಿ ಸೌರಶಕ್ತಿ ಅಂತಕ್ಕಂಥದ್ದು ಅಲ್ಲಿ ಆಹಾರದ ಮುಖಾಂತರ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಇನ್ನು ಒಂದು ನಮ್ಮ ಪ್ರಾಣಮಯ ಕೋಶದಲ್ಲಿ ಈ ಶಕ್ತಿ ಕೇಂದ್ರಗಳಿದ್ದಾವೆ. ನಾವೇನು ಚಕ್ರಗಳಂತ ಕರಿತೀವಿ, ಆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರ, ಈ ಚಕ್ರಗಳ ಮುಖಾಂತರವೂ ಕೂಡ ಈ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಮ ವಿವಿಧ ಅಂಗಗಳಿಗೆ ಹಂಚಲ್ಪಡುತ್ತದೆ. ಸೌರಶಕ್ತಿ ಅದನ್ನು ಸ್ವೀಕಾರ ಮಾಡಿ ಅದು ಈ ರೀತಿಯಲ್ಲಿ ನಮಗೆ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಆ ಒಂದು ಎಲ್ಲ ಕ್ರಿಯೆಗಳಿಗೂ ಕೂಡ ಅದು ನಮ್ಮ ಸುಪ್ತಾವಸ್ಥೆಯಲ್ಲಿ ಸಹಾಯ ಮಾಡಿ ಈ ಕ್ರಿಯೆಗಳನ್ನು ನಡೆಸ್ತಕ್ಕಂತಹ ಆ ಒಂದು ಶಕ್ತಿ ಉಪಯೋಗ ಆಗ್ತದೆ. ಈ ರೀತಿ ಆಹಾರಗಳ ಮುಖಾಂತರ ಮತ್ತು ಜಲದ ಮುಖಾಂತರ ಮತ್ತು ವಾಯುವಿನ ಮುಖಾಂತರ ಅದರಲ್ಲಿ ಅಡಗಿರ್ತಕ್ಕಂತಹ ಶಕ್ತಿ ಅಂತಕ್ಕಂಥದ್ದು ಅದು ಉಪಯೋಗ ಆಗ್ತದೆ. ಅಂದರೆ ಈ ರೀತಿಯಲ್ಲಿ ಸೌರಶಕ್ತಿ ಅಂತಕ್ಕಂಥದ್ದು ಭೌತಿಕ ವಸ್ತುವಾಗಿ ಪರಿವರ್ತನೆ ಆಯಿತು. ಅದು ಈಗ ಶರೀರದ ಒಳಗಡೆ ಆ ಅಣುಗಳು ಛಿದ್ರಗೊಂಡಾಗ ಅದರ ಒಳಗಡೆ ಇರ್ತಕ್ಕಂಥ ಸೌರಶಕ್ತಿ ಅಂತಕ್ಕಂಥದ್ದು ದೇಹ ಉಪಯೋಗ ಮಾಡ್ತದೆ. ಅಂದರೆ ಅದರಿಂದ ವಿಜ್ಞಾನಿಗಳು ಹೇಳುವ ರೀತಿಯಲ್ಲಿ ಈ ಒಂದು ಎನರ್ಜಿ ಆ್ಯಂಡ್ ಮ್ಯಾಟರ್ ದೇ ಆರ್ ಇಂಟರ್ ಕನ್ವರ್ಟಬಲ್ ಅಂದು ಒಂದರಿಂದ ಮತ್ತೊಂದಕ್ಕೆ ಪರಿವರ್ತನೀಯ ಆಗ್ತದೆ ಅಂತಕ್ಕಂಥದ್ದು ಇಂಟರ್ ಕನ್ವರ್ಟಬಲ್. ಅಂದರೆ ಈ ರೀತಿಯಲ್ಲಿ ಶಕ್ತಿ ಇರ್ತಕ್ಕಂಥದ್ದು ವಸ್ತುವಾಗಬಹುದು, ವಸ್ತು ಇರ್ತಕ್ಕಂಥದ್ದು ಶಕ್ತಿಯಾಗಬಹುದು. ಅಂದರೆ ಈ ರೀತಿಯ ಈ ಎಲ್ಲ ವಿಷಯಗಳು ನಮಗೆ ಅರ್ಥವಾಗುತ್ತಾ ಹೋದಂತೆಲ್ಲ ನಮಗೆ ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗ್ತವೆ. ಇದು ಎಲ್ಲವೂ ಕೂಡ ಚೇತನ ಅಂತಕ್ಕಂತಹ ಯಾವ ಶಕ್ತಿ ಇದೆಯೋ ಆ ಶಕ್ತಿಯ ಮುಖಾಂತರವೇ ಇದೆಲ್ಲ ನಡೀತಕ್ಕಂಥದ್ದು. ಆದರೆ ಆ ಶಕ್ತಿ ನಮಗೆ ಕಾಣೋದಿಲ್ಲ. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥದ್ದು ಕೇವಲ ಯಾವ ವಸ್ತು ಪದಾರ್ಥವಿದೆಯೋ ಅದನ್ನು ಮಾತ್ರ ನಮಗೆ ಗೋಚರ ಆಗ್ತದೆ. ಉಳಿದಿರ್ತಕ್ಕಂತಹ ಶಕ್ತಿ ಏನಿದೆ ಅದು ಅಗೋಚರ, ಇಂದ್ರಿಯಾತೀತವಾಗಿರ್ತಕ್ಕಂಥದ್ದು. ಯಾವ ರೀತಿ ಆ ಒಂದು ಬಲ್ಪನ್ನು ಬೆಳಗತಕ್ಕಂಥ ಕರೆಂಟ್ ಇದೆಯೋ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದು ಇದೆ ಅಂತ ನಂಬ್ತೀವಿ. ಆದರೆ ಈ ಒಂದು ಆತ್ಮ ತತ್ವವನ್ನು ನಂಬೋದಕ್ಕೆ ನಮಗೆ ಭಾಳ ಕಷ್ಟ ಆಗುತ್ತೆ. ಇದು ಸ್ವಾನುಭವದಿಂದ ತಾನಾಗಿ ಗ್ರಹಿಸತಕ್ಕಂತಹ ಶಕ್ತಿ, ಅದಕ್ಕೆ ಸಾಕ್ಷಾತ್ಕಾರ ಅನ್ನೋದು. ಅದು ಇಂದ್ರಿಯಗಳಿಂದ ಅಗೋಚರ. ಅಂದರೆ ನಮಗೆ ಈ ಮಹಾಸತ್ಯಗಳಲ್ಲಿ ಏನು ಹೇಳ್ತಾರೆ ಅಂದರೆ ಆತ್ಮ ಅಂತಕ್ಕಂಥದ್ದು ಏನಂತಾರೆ, ಮೊದಲನೇ ಮಹಾಸತ್ಯ ಬೆಳಗ್ಗೆ ಯಾರು ಹೇಳಿದರೆ ಆತ್ಮ ಅಮರ, ಅದಕ್ಕೆ ಮೃತ್ಯುವಿಲ್ಲ, ಯಾವಾಗಲೂ ಇರ್ತದೆ. ಅದನ್ನು ಗ್ರಹಿಸಬೇಕೆಂದು ಬಯಸಿದವರಿಗೆ ಮಾತ್ರ ಅದು ಗ್ರಹಿಸಬಹುದು. ಆದರೆ ಅದು ಇಂದ್ರಿಯಗಳಿಗೆ ನೋಡುವುದಕ್ಕಾಗುವುದಿಲ್ಲ, ಕೇಳುವುದಕ್ಕಾಗುವುದಿಲ್ಲ, ಇಂದ್ರಿಯಗಳಿಗೆ ಅತೀತವಾಗಿರ್ತಕ್ಕಂಥದ್ದು. ಆ ಆತ್ಮನನ್ನೇ ನಾವು ಈಗ ಹುಡುಕ್ತಾ ಇದ್ದೀವಿ. ಶರೀರದಲ್ಲಿ ಇದೆ ಅನ್ನೋದಕ್ಕೆ ನಮ್ಮ ಕಾಯಂ ನಂಬಿಕೆ ಬೇಕಂದರೆ ಸೌರ ಬ್ರಹ್ಮಾಂಡೇಶ್ವರ ಸೂರ್ಯನ ಒಂದು 2 ಕಣ್ಣುಗಳನ್ನು ಕಡಿಮೆ ಉದಾಹರಣೆ. ಇದು ರೆಪ್ಪೆ ಬೀಸು ಗಾಳಿಗಳು ಗ್ರೀಸಾಗ್ತದೆ. ಇದು ರೆಪ್ಪೆ ಎಷ್ಟೇ ಹೊಡಿತೀವಿ, ಎಷ್ಟು ಅಡಿತದೆ, ಶಕ್ತಿ ಎಲ್ಲ ಬರ್ತದೆ ಕಣ್ಣಿನ ರೆಪ್ಪೆ. ಕ್ಷಣಾರ್ಧದಲ್ಲಿ ಆಕಾಶದಲ್ಲಿರ್ತಕ್ಕಂಥದ್ದೆಲ್ಲ ಗುರುತಿಸ್ತೀವಿ. ಆ ಸೌರ ಬ್ರಹ್ಮಾಂಡೇಶ್ವರ ಅದೇ ಇದು ಎಲ್ಲ ನಮಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಭೌತಿಕ ವಸ್ತುಗಳಿಗೆ ನಾವು ಸೀಮಿತರಾಗಿದ್ದೇವೆ. ಈ ಒಂದು ದೇಹಾತ್ಮ ಭಾವನೆ ಅಂತ ಇದಕ್ಕೆ ಹೇಳೋದು. ನಾವು ಇದಕ್ಕೆ ಬಂಧಿಸಲ್ಪಟ್ಟಿವಿ. ನಾವು ಹೊರಗಿನ ವಸ್ತುಗಳಿಗೆ ನಾವು ಬಂಧಿಸಲ್ಪಟ್ಟಿವಿ. ಅದು ದೇಹ ಭಾವನೆ. ನಮ್ಮ ಪ್ರಜ್ಞೆ ಅಂತಕ್ಕಂಥದ್ದು, ಮಾನವನ ಪ್ರಜ್ಞೆ ವಿಷಯಗಳಿಗೆ ಅದರೊಳಗನೆ ಕೂಡಿಕೊಂಡಾಗ ಅದು ಎಷ್ಟರ ಮಟ್ಟಿಗೆ ಕೂಡಿಕೊಳ್ತದೆ ಅಂತ ಹೇಳಿದ್ರೆ ಈ ದೇಹವೇ ನಾನು ಅನ್ನೋಷ್ಟರ ಮಟ್ಟಿಗೆ ಅದ್ರ ಮಟ್ಟಿಗೆ ಬಂಧಿಸಲ್ಪಟ್ಟಿರ್ತದೆ. ದೇಹವೇ ನಾನು ಅಷ್ಟರ ಮಟ್ಟಿಗೆ ಆ ಒಂದು ಪ್ರಜ್ಞೆ ಅಂತಕ್ಕಂಥದ್ದು ಅದರಲ್ಲಿ ಬಂಧಿಸಲ್ಪಟ್ಟಿರ್ತದೆ. ಬಂಧನ ಯಾವ ರೀತಿಯಲ್ಲಿ ಉಂಟಾಗುತ್ತೆ ಅನ್ನತಕ್ಕಂಥದ್ದಕ್ಕೆ ಈ ರೀತಿ ಬಂಧನ ಯಾಕಂತಂದರೆ ಆಶೆಗಳು ನಮ್ಮನ್ನು ಬಂಧಿಸ್ತವೆ.
ಆ ಆಸೆಗಳು ಯಾಕೆ ಬಂಧಿಸ್ತಾವಂದರೆ ನಾವು ಅದರಿಂದ ಪಡೆದಿರ್ತಕ್ಕಂತಹ ಒಂದು ಉಪಯೋಗ, ಅದು ಪುನಃ ಪುನಃ ಅದೇ ಬೇಕು ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಯಾವುದು ಇಷ್ಟವಾಗಿರ್ತದೋ ಅದನ್ನೇ ಪುನಃ ಪುನಃ ಬೇಕಂತೀವಿ. ಅದು ಬೇಕಂದಾಗ ಆ ವಸ್ತು ಇಲ್ಲದಿದ್ದರೂ ಕೂಡ ನಿನ್ನ ಮನದಲ್ಲಿ ಆ ಒಂದು ಕ್ರಿಯೆ ನಡೀತದೆ. ಅಂದರೆ ನಾವು ಈ ಹಿಂದೆ ಅನುಭವಿಸಿರ್ತಕ್ಕಂತಹದ್ದು ಅಲ್ಲಿ ಜ್ಞಾಪಕದ ಸ್ಥಿತಿಯಲ್ಲಿ ಉಳಿದಿರ್ತದೆ. ಪುನಃ ನಾನು ವಸ್ತು ಇಲ್ಲ ಆದರೂ ಕೂಡ ನಾನು ಜ್ಞಾಪಿಸ್ಕೊಳ್ತೀನಿ. ಜ್ಞಾಪಿಸ್ತಿದ್ದಂಗೆ ನನ್ನ ಬಾಯಲ್ಲಿ ಜೊಲ್ಲು ಬರ್ತದೆ, ವಸ್ತುನೇ ಇಲ್ಲ. ಇದು ನಾವೆಲ್ಲರೂ ಕೂಡ ಅನುಭವಿಸಿರ್ತಕ್ಕಂತಹ ಸ್ಥಿತಿ. ಅಂದರೆ ಈ ರೀತಿಯಲ್ಲಿ ಬಂಧನ ಅಂತಕ್ಕಂಥದ್ದು ಯಾಕೆ ಉಂಟಾಗುತ್ತೆ ಅಂದರೆ, ಅದೇ ವಸ್ತು ನನಗೆ ಬೇಕು ಅಂತಕ್ಕಂತಹ ಮೇಲಿಂದ ಮೇಲೆ ಯಾವಾಗ ಆ ಆಸೆಯನ್ನು ಪ್ರಬಲವಾಗಿ ಬೆಳೆಸ್ತೀವೋ ಆಗ ಈ ಬಂಧನ ಅಂತಕ್ಕಂಥದ್ದು ಏರ್ಪಡ್ತದೆ. ಇವಾಗ ನಾವು ಏನೋ ತಿಂದುಬಿಟ್ವಿ, ಅಲ್ಲಿಗೆ ಮುಗಿಸಿಬಿಡ್ಬೇಕು ಅದನ್ನು. ಅದು ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ ಹೇಳಿದರೆ ಪುನಃ ಪುನಃ ಅದನ್ನು ಬಯಸ್ತೀವಿ. ಅದು ನಿನಗೆ ಒಳಗಡೆ ಒಂದು ಜ್ಞಾಪಕವಾಗಿ ಉಳಿದಿರ್ತದೆ. ಆ ಜ್ಞಾಪಕ ಮೇಲಿಂದ ಮೇಲೆ ಮಾಡುತ್ತಿದ್ದರೆ ಆ ರೀತಿಯಲ್ಲಿ ಆ ಒಂದು ಭೂತ ಭವಿಷ್ಯತ್ತುಗಳು ಅಂತಕ್ಕಂತಹವು ಏನಿರ್ತವೆ, ನನಗೆ ಇಂತಹದ್ದೇ ಆಹಾರ ಬೇಕು ಅಂತ ತಕ್ಷಣವೇ ಆ ಹಿಂದೆ ಇರ್ತಕ್ಕಂಥ ಅನುಭವವೇ ನಿನಗೆ ಮುಂದೆ ನನಗೆ ಇದು ಬೇಕು ಅಂತಕ್ಕಂತಹ ಆ ಒಂದು ಆಶೆಯನ್ನು ಹುಟ್ಟಿಸ್ತದೆ. ಆ ಆಸೆ ಈಗ ಹುಟ್ಟಿರ್ತಕ್ಕಂಥದ್ದು ನಿನಗೆ ಬರ್ತಕ್ಕಂಥದ್ದು ಭವಿಷ್ಯದಲ್ಲಿ, ಈಗ ಬರೋದಿಲ್ಲ. ಅಂದರೆ ಹಿಂದಿನ ಒಂದು ಆ ಅನುಭವದ ಆ ಅನುಭವ ನಿನಗೆ ಪುನಃ ಬೇಕು ಅಂದಾಗ ಆ ಒಂದು ಆಸೆಯನ್ನು ಹುಟ್ಟುತ್ತೆ. ಆಸೆ ಹುಟ್ಟಿದ ತಕ್ಷಣವೇ ಸಿಗೋದಿಲ್ಲ ನಿನಗೆ. ಅದನ್ನು ಪಡೆಯಬೇಕು ಅಂತ ಹೇಳಿದರೆ ಅದು ನಿನಗೆ ಭವಿಷ್ಯದಲ್ಲಿ ಸಿಗುತ್ತದೆ. ಅಂದರೆ ಈ ರೀತಿ ನಮ್ಮ ಜೀವನ ಭೂತ ಮತ್ತು ಭವಿಷ್ಯತ್ತುಗಳ ನಡುವೆ ಇದೆಯೇ ಹೊರತು ನಾವು ವರ್ತಮಾನದಲ್ಲಿ ಇಲ್ಲೇ ಇಲ್ಲ. ಎಲ್ಲ ಗಳಿಸ್ತಾ ಇದ್ದೀವಿ, ಆದರೆ ಅದನ್ನು ಉಪಯೋಗಿಸ್ಬೇಕಂತಕ್ಕಂತಹ ಮನೋಭಾವನೆ ನಮ್ಮಲ್ಲಿ ಇಲ್ಲ. ಅಂದರೆ ಈಗ ಹೆಚ್ಚಾಗಿ ಈ ಹಣ ಅಂತ ಏನು ಅವರು ತಮ್ಮ ಜೀವನದಲ್ಲಿ ತೊಡಗುತ್ತಾರೆ, ಅವ್ರಿಗೆ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬೇಕು ಅನುಭವಿಸ್ಬೇಕು ಅಂತಕ್ಕಂಥಕ್ಕೆ ಅವ್ರಿಗೆ ಕಾಲನೇ ಸಿಗೋದಿಲ್ಲ, ಸಮಯನೇ ಸಿಗೋದಿಲ್ಲ. ರೊಕ್ಕ ಹೆಚ್ಚಾಗಿ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. ಅಂದರೆ ಈ ರೀತಿಯಲ್ಲಿ ಈ ಒಂದು ಕಾರ್ಯ ಕಾರಣ ಸಂಬಂಧ ಅಂತಕ್ಕಂಥದ್ದು ಸೃಷ್ಟಿಯಲ್ಲಿ ಏನಿದೆ, ಅಂದರೆ ನಾನು ಅನೇಕವಾಗಬೇಕು ಅಂತಕ್ಕಂತಹ ಸಂಕಲ್ಪ ಏನು ಉಂಟಾಯಿತು, ಅದು ಯುಗ ಯುಗಾಂತರಗಳಲ್ಲಿ ಆ ಭೂತದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಸಂಕಲ್ಪ, ಆ ಬ್ರಹ್ಮನ ಸಂಕಲ್ಪ, ಇದು ಮುಂದೆ ಯುಗ ಯುಗಾಂತರಗಳಲ್ಲಿ ಅದು ಭವಿಷ್ಯತ್ ಕಾಲದಲ್ಲಿ ಬರ್ತಕ್ಕಂಥದ್ದು. ಇದು ಈ ಕಾರ್ಯಕಾರಣ ಸಂಬಂಧ. ಇದು ಅದೇ ಕಾರ್ಯಕಾರಣ ಸಂಬಂಧ ನಮ್ಮ ಜೀವನದಲ್ಲಿ ನಡೀತಾ ಇದೆ. ಈಗ ಇದನ್ನು ಬಿಡಿಸಿಕೊಳ್ಳಬೇಕು. ಈ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ. ಇದನ್ನು ಬಿಡಿಸಿಕೊಳ್ಳಬೇಕಂದ್ರೆ ಯಾವುದು ಕಾರಣವಾಗಿದೆಯೋ ಕಾರ್ಯಕ್ಕೆ, ಆ ಒಂದು ಕಾರಣವನ್ನು ಅರಿತು ಆ ಕಾರಣದಿಂದ ಮುಕ್ತರಾಗಬೇಕು. ಆದರೆ ಅದು ಮುಕ್ತವಾಗುವುದಕ್ಕೆ ನಮಗೆ ಕೊಟ್ಟಿರ್ತಕ್ಕಂತಹ ಮಾರ್ಗಗಳು ಏನು ಅಂತ ಹೇಳಿದರೆ, ಈಗ ನಮಗೆ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಪರಮಗುರು ಚರಣ ಸನ್ನಿಧಿಯ ಏನು ಬರೆದಿದ್ದಾರೆ ಅಂದರೆ, ಟು ನಾಕ್ ದಿ ಡೋರ್ ಆಫ್ ಮಾಸ್ಟರ್ಸ್. ಅಂದರೆ ಇದು ಯಾರು ಇದೆಲ್ಲವನ್ನೂ ಕೂಡ ಅಧಿಗಮಿಸಿ ಹೋಗಿದ್ದಾರೆ, ಈ ಕಾರ್ಯಕಾರಣ ಸಂಬಂಧವನ್ನು ಮೀರಿ ಹೋಗಿದ್ದಾರೆ, ಯಾವಾಗಲೂ ಕೂಡ ಅವರು ವರ್ತಮಾನದಲ್ಲೇ ಜೀವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವೆಲ್ಲವನ್ನು ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಬೇಕು. ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ. ಅದನ್ನು ಅಧಿಗಮಿಸುವುದಕ್ಕೆ ಮಾರ್ಗವನ್ನು ಕೂಡ ಇಟ್ಕೊಟ್ಟಾತ. ಅಂದರೆ ಅದೇ ರೀತಿಯಲ್ಲಿ ಈಗ ನಾವು ಆ ಒಂದು ಮಾರ್ಗಕ್ಕೆ ಹೋಗಬೇಕು ಅಂದರೆ ನಮ್ಮ ಸಹಾಯಕ್ಕೆ ಬರ್ತಕ್ಕಂಥದ್ದು ಸಾಧನ ಚತುಷ್ಟಯ ಅಂತ ಏನು ಕರಿತೀವಿ. ಅಂದರೆ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಅಥವಾ ಸದಾಚಾರ ಮತ್ತು ಪ್ರೇಮ ಅಥವಾ ಮುಮುಕ್ಷತ್ವ. ಅಂದರೆ ಇದು ನಮಗೆ ಈ ದಾರಿಯನ್ನು ತೋರಿಸಿದ್ದಾರೆ. ಯಾವ ರೀತಿ ನೀನು ಬಂಧನದಲ್ಲಿ ಸಿಲುಕಿಕೊಂಡಿದ್ದೀಯಾ, ಭೌತಿಕ ಪ್ರಪಂಚದಲ್ಲಿ ಸಿಲುಕಿಕೊಂಡಿದ್ದೀಯಾ, ನಿನಗೆ ಆಶೆಗಳು ಯಾವ ರೀತಿಯಲ್ಲಿ ಭೂತವಾದಂಥ ಆಶೆಗಳು ಭವಿಷ್ಯತ್ತಿನಲ್ಲಿ ಒಂದು ನಿರೀಕ್ಷೆಯನ್ನು ಹುಟ್ಟಿಸಿ ಆ ಬಂಧನದಲ್ಲಿ ನಿನ್ನನ್ನು ಸಿಲುಕಿಸ್ತಾ ಇದ್ದಾವೆ. ಈಗ ನನಗೆ ಒಂದೇ ಕಾರಿದೆ, ಇತರರ ಹೊರಗಡೆ ನೋಡ್ತೀವಿ, 10 ಕಾರ್ ಇರ್ತಕ್ಕಂಥವ್ರನ್ನ ನೋಡ್ತೀವಿ, ನಾನು ಮತ್ತೊಂದು ಕಾರ್ ತಗೊಳ್ಬೇಕು. ಅಂದರೆ ಯಾವ ರೀತಿಯಲ್ಲಿ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ಆ ಸಾಮಾನ್ಯರಲ್ಲಿ ಅದು ಯಾವ ರೀತಿ ಈ ಸಂಪರ್ಕ ಅಂತಕ್ಕಂಥದ್ದು ನಮ್ಮನ್ನು ಆಳ್ತಾ ಇದೆ, ಇದನ್ನು ಗುರುತಿಸಬೇಕು. ಅಂದರೆ ಹೊರಗಿನ ಪ್ರಪಂಚದಲ್ಲಿ ಇದು ಯಾವುದನ್ನು ನಾವು ಗುರುತಿಸೋದಕ್ಕೆ ಹೋಗೋದಿಲ್ಲ. ಹೊರಗಡೆ ವಸ್ತುಗಳಷ್ಟೇ ನೋಡ್ತೀವಿ ಹೊರತು ಆ ವಸ್ತುಗಳಿಂದ ನಾವು ಯಾಕೆ ಆಕರ್ಷಿಸಲ್ಪಡ್ತೀವಿ ಅಂತಕ್ಕಂಥದ್ದು ಯಾರೂ ನೋಡೋದಿಲ್ಲ.
ನಮಗೆ ಇದೆಲ್ಲ ಬದಲಾವಣೆಯ ಪ್ರಪಂಚ, ಇದು ಬದಲಾಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಈ ಬದಲಾವಣೆ ಆಗದೇ ಇರತಕ್ಕಂಥ ಒಂದು ವಸ್ತು ನಿನ್ನಲ್ಲಿ ಏನಿದೆ, ಎಲ್ಲದಕ್ಕೂ ನಿನಗೆ ಚೇತನವನ್ನು ಕೊಡ್ತಕ್ಕಂತಹ ಯಾವ ಒಂದು ವಸ್ತುವಿದೆ, ಅದನ್ನೇ ಆತ್ಮತತ್ವ ಅಂತ ಕರೆಯೋದು. ಆ ಒಂದು ಆತ್ಮ ಪ್ರೇಮದ ತತ್ವವೇ ಇಡೀ ಸೃಷ್ಟಿಯನ್ನು ತನ್ನ ಅಧೀನದಲ್ಲಿ ಒಟ್ಟಾಗಿ ಇರಿಸಿಕೊಂಡಿದೆ. ಯೂನಿಟಿ ಆಫ್ ಕ್ರಿಯೇಷನ್ ಆ್ಯಂಡ್ ಯೂನಿಟಿ ಆಫ್ ಲೈಫ್. ಅಂದರೆ ಈ ಒಂದು ಒಗ್ಗೂಡುವಿಕೆ, ಏಕತ್ವ ಅಂತಕ್ಕಂಥದ್ದು ಏನಿದೆ, ಅದು ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಹೇಳ್ತೀವಿ, ನಾವು ಮಾನವರೆಲ್ಲ ನಾವು ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ. ಆದರೆ ಈ ಮಾನವೀಯತೆಗೂ ಅಲ್ಲಿ ಹೇಳಿರ್ತಕ್ಕಂಥ ಏಕತ್ವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಆ ಒಂದು ಏಕತ್ವದಲ್ಲಿ ಕೇವಲ ಮನುಷ್ಯರಿಗಲ್ಲೇ ಅದು ಸೀಮಿತವಾಗಿರ್ತಕ್ಕಂಥದ್ದು. ಇಡೀ ಸೃಷ್ಟಿಯನ್ನೇ ತನ್ನ ಆ ಒಂದು ಮುಷ್ಟಿಯಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಆತ್ಮಶಕ್ತಿ ಏನಿದೆ, ಆ ಶಕ್ತಿಯನ್ನು ಹೇಳ್ತಾರೆ. ಆದರೆ ನಾವು ಉಪಯೋಗಿಸ್ತಕ್ಕಂತಹ ಏಕತ್ವ ಬೇರೆ. ಈಗ ಭಾರತ ದೇಶ ಇದೆ, ಭಾರತ ದೇಶದ ಏಕತ್ವವನ್ನು ನಾವು ಮಾತಾಡ್ತೀವಿ. ಆದರೆ ಇದು ಆ ವಿಶ್ವದಲ್ಲಿ ಕೇವಲ ಒಂದು ಭಾಗವಷ್ಟೇ. ಆ ವಿಶ್ವ ಏಕತ್ವವೇನಿದೆ, ಆ ಏಕತ್ವದಲ್ಲಿ ಇದು ಭಾರತ ಅಂತಕ್ಕಂಥದ್ದು ಕೇವಲ ಒಂದು ಭಾಗ ಅಷ್ಟೇ ಅದು. ಆದರೆ ಇದೇ ನಮ್ಮೆಲ್ಲರನ್ನು ಕೂಡ ಕೂಡಿಸಿದೆ ಅಂತ ಹೇಳಿದರೆ, ಈ ಕೂಡುವಿಕೆಗೂ ವಿಶ್ವದ ಏಕತ್ವಕ್ಕೂ ಬಹಳ ವ್ಯತ್ಯಾಸವಿದೆ. ನಮ್ಮ ಒಂದು ಭಾರತ ದೇಶ ಅಥವಾ ಇನ್ನೊಂದು ದೇಶಕ್ಕೆ ಹೋಲಿಸಿದರೆ ನಮ್ಮಲ್ಲಿ ದೇಶಗಳಿಗೆ ಸ್ಪರ್ಧೆಯನ್ನುಂಟು ಮಾಡ್ತದೆ. ನನ್ನ ದೇಶ ಬೇರೆ, ನಿನ್ನ ದೇಶ ಬೇರೆ ಅಂತಕ್ಕಂಥ ಪ್ರತ್ಯೇಕತೆಯಿಂದ ನಾವು ಒಬ್ಬರಿಗೊಬ್ಬರು ಹೊಡೆದಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮತಗಳೇನಿದ್ದಾವೆ, ಹಿಂದೂ ಮತ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮಗಳು ಇರ್ತಕ್ಕಂಥದ್ದು ಎಲ್ಲವೂ ಬಂದಿರತಕ್ಕಂತಹ ಮೂಲ ವಿಶ್ವ ಆ ಒಂದು ಏಕತ್ವದಿಂದ ಬಂದಿರತಕ್ಕಂಥವು. ಆದರೆ ನಾವು ಮಾನವನ ಉತ್ಪತ್ತಿ ಮಾಡಿರ್ತಕ್ಕಂಥ ಮತಾಭಿಪ್ರಾಯಗಳೇನಿದ್ದಾವೆ, ಈ ಅಭಿಪ್ರಾಯಗಳು ಪ್ರತ್ಯೇಕತೆಯನ್ನು ಉಂಟು ಮಾಡಿ ಯುದ್ಧಗಳಿಗೆ ಕಾರಣವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮೇಡಮ್ ಬ್ಲವರ್ಸ್ಕಿ ಅವರು ಇದನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ನೀವು ತಿಳಿದಿರ್ತಕ್ಕಂತಹ ಈ ಒಂದು ಏಕತ್ವ ಇದೆಯಲ್ಲ, ಅದು ದೇಶಗಳಿಗೆ ಅನ್ವಯಿಸಬಾರದು ಅಥವಾ ಮತಗಳಿಗೆ ಅನ್ವಯಿಸ್ತಕ್ಕಂಥದ್ದು ಅದು ಅಲ್ಲ. ನಿಜವಾಗಿರ್ತಕ್ಕಂಥದ್ದು ಇಡೀ ವಿಶ್ವವನ್ನೇ ತನ್ನ ಸೆರೆಯಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ಪರಮಸತ್ಯವೇನಿದೆ ಅದು ಆತ್ಮ. ಅಂದರೆ ಇದರ ಅರ್ಥ ಏನು ಅಂದರೆ, ನಾವು ಸ್ವಾರ್ಥದಿಂದ ನಮ್ಮ ದೇಹಗಳನ್ನು ನಾವು ಬೆಳೆಸ್ಕೊಳ್ತೀವಿ, ಪ್ರತ್ಯೇಕತೆಯನ್ನು ಬೆಳೆಸ್ಕೊಳ್ತೀವಿ. ಇದು ನಾವು ಮಾಡಿರ್ತಕ್ಕಂತಹ ಕರ್ಮ, ಸ್ವಾರ್ಥಮಯವಾದ ಕರ್ಮವನ್ನು ಬಿಡಿಸಿಕೊಳ್ಬೇಕು ಅಂದರೆ ಯಾವಾಗ ನಿವೃತ್ತಿ ಮಾರ್ಗಕ್ಕೆ ಹೋಗ್ತೀವೋ ಆಗ ಅದರ ಯಾತನೆಗಳು, ಅದರ ದುಃಖಗಳು ಅಂತಕ್ಕಂಥವು ಆಗ ಅನುಭವಿಸ್ತೀವಿ. ನಾವು ಒಳ್ಳೆಯದು ಮಾಡಿರ್ತಕ್ಕಂಥದ್ದಕ್ಕೆ ಸುಖ ಬರ್ಬೋದು. ಆದರೆ ನಾವು ಜಾಸ್ತಿ ಸ್ವಾರ್ಥದಿಂದ ಮಾಡಿರ್ತಕ್ಕಂಥದ್ದು ಹಿಂಸಾಕೃತಿಯಲ್ಲಿ ಇರ್ತವೆ. ಹಿಂಸೆಯನ್ನು ಉಂಟು ಮಾಡೇ ನಾವು ಮಾಡಿರ್ತೀವಿ. ಈಗ ಬಡವರಿರ್ತಕ್ಕಂಥದ್ದನ್ನು ಅವರ ಮೇಲೆ ದೌರ್ಜನ್ಯ ಮಾಡಿ ಅವರಿಂದ ನಾವು ಗಳಿಸ್ಕೊಳ್ತೀವಿ. ಅದು ಕೂಲಿ ಮಾಡೋದರ ಮುಖಾಂತರ ಆಗಿರ್ಬೋದು, ಅಥವಾ ಅವರ ಅಸಹಾಯಕತೆಯನ್ನು ನಾವು ನಮ್ಮ ಒಂದು ಲಾಭಕ್ಕೋಸ್ಕರ ಉಪಯೋಗಿಸ್ತಾ ಇದ್ದೀವಿ. ಇದು ಸಮಾಜದಲ್ಲೇ ನಾವು ನೋಡ್ತಕ್ಕಂಥದ್ದು. ಅಂದರೆ ಇದು ಎಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ. ಈಗ ನಿನಗೆ ಸುಖ ಕೊಟ್ಟಿರ್ಬೋದು, ಮುಂದಿನ ಕಾಲಘಟ್ಟದಲ್ಲಿ ಅದನ್ನು ತೀರಿಸಬೇಕಾಗತ್ತೆ. ಆ ಮುಂದಿನ ಕಾಲಘಟ್ಟಕ್ಕೆ ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಆಗ ನಿನಗೆ ಬರ್ತಕ್ಕಂತಹ ಯಾತನೆ ಏನಿದೆ, ಅವನು ಈಗ ಅನುಭವಿಸಿರ್ತಕ್ಕಂಥ ಯಾತನೆ, ನಾವು ಕೊಟ್ಟಿರ್ತಕ್ಕಂಥ ಯಾತನೆಗೆ 10% ಹೆಚ್ಚಾಗಿ ಮುಂದಿನ ಒಂದು ಜನ್ಮದಲ್ಲಿ ನಾವು ಅನಿಸ್ಬೇಕಾಗುತ್ತೆ. ಅಂದರೆ ಈ ರೀತಿಯ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡಾಗ ನಮಗೆ ಏನಾದರೂ ಕಷ್ಟ ಬಂತು, ಯಾತನೆ ಬಂತು ಅಂತ ಹೇಳಿದರೆ ಇದು ನಾನು ಮಾಡಿರ್ತಕ್ಕಂಥ ಕರ್ಮದ ಫಲವೇ ಅಂತೇಳಿ ನಾವು ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಪ್ರತಿರೋಧವಾಗಿ ನಾವು ಪ್ರತಿಕ್ರಿಯೆ ಉಂಟು ಮಾಡಿದ್ದೇ ಆದರೆ ಪುನಃ ನೀನು ಸಂಚಿತ ಕರ್ಮದಲ್ಲಿ ಸಿಲುಕಿಕೊಳ್ತೀಯ. ಈಗ ಇರ್ತಕ್ಕಂತಹ ನಿನಗೆ ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ಕರ್ಮ ಮಾಡಿ ಸಂಚಿತ ಕರ್ಮದಲ್ಲಿ ಸಿಲುಕಿಕೊಂಡಿದ್ದೀಯ. ಆ ಕರ್ಮ ಎಲ್ಲವೂ ಕೂಡ ಈಗ ಅಲ್ಲಿ ಸಂಚಿತದ ರೀತಿಯಲ್ಲಿ ಸಂಗ್ರಹವಾಗಿ ಕೊಟ್ಟಿದೆ. ಅದರಿಂದ ನೀನು ಸ್ವೀಕರಿಸ್ತಕ್ಕಂತಹ ಆ ಒಂದು ಕರ್ಮ ಫಲ ಏನಿದೆ ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದು ಬಂದರೆ ಅದು ಕೂಡ ನಾನು ಮಾಡಿರ್ತಕ್ಕಂಥ ಕರ್ಮದಿಂದಲೇ ಬಂದಿದೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಸ್ವೀಕಾರ ಮಾಡಿ ಅದನ್ನು ಮುಗಿಸ್ಬೇಕು. ಪ್ರತಿಕ್ರಿಯೆ ಮಾಡಿದರೆ ಪುನಃ ಸಂಚಿತ ಕರ್ಮವನ್ನು ನೀನು ಉಂಟು ಮಾಡಿಕೊಳ್ತೀಯ. ಅಂದರೆ ಈ ರೀತಿಯಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡುವುದರ ಮುಖಾಂತರ ಯಾವ ಪ್ರತಿಫಲವನ್ನು
ನೀನು ಎಣಿಸದೆ ನೀನು ಕೇವಲ ಕರ್ಮಕ್ಕಾಗಿ ಕರ್ಮವನ್ನು ಮಾಡು. ನಿನ್ನ ತಂದೆ ತಾಯಿಗಳನ್ನು ಸಾಕಬೇಕು, ಸಾಕು ಅಷ್ಟೇ. ಅದರಿಂದ ನನಗೇನೋ ಸಿಗ್ತತೆ ಅಂತಕ್ಕಂತಹ ಭಾವನೆ ಬೇಡ, ಆ ಒಂದು ಫಲದ ಆಸೆ ಬೇಡ. ಅಂದರೆ ಅದಕ್ಕೆ ನಿಷ್ಕಾಮ ಫಲ, ನಿಷ್ಕಾಮ ಕರ್ಮ ಅಂತ ಕರಿತೀವಿ. ಅದೇ ರೀತಿ ನಿಷ್ಕಾಮ ಪ್ರೇಮ ಕೂಡ ತೋರಿಸ್ತೀವಿ ನಾವು, ಮಕ್ಕಳಿಗೆ ತೋರಿಸ್ತೀವಿ. ಏನೋ ಮುಂದೆ ನನಗೆ ಉಪಯೋಗ ಆಗುತ್ತೆ, ಅವನು ನನ್ನ ನೋಡ್ಕೊತಾನೆ, ಆ ಒಂದು ಭಾವನೆ ಇರಬಾರದು ನಮ್ಮಲ್ಲಿ. ಪ್ರೇಮ ಅಂತಕ್ಕಂಥದ್ದು ನಿಷ್ಕಾಮವಾಗಿ ಆದಾಗ ಅದು ಭಗವಂತನ ಕಡೆಗೆ ಭಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅಂದರೆ ಈ ರೀತಿಯಲ್ಲಿ ನಮ್ಮಲ್ಲಿ ಅಲ್ಪವಾಗಿರ್ತಕ್ಕಂತಹ ಅದು ಪ್ರೀತಿಯಾಗಿರಲಿ ಅಥವಾ ಕರ್ಮವಾಗಿರಲಿ, ಇದು ಎಲ್ಲವನ್ನೂ ಕೂಡ ಕೇವಲ ಕರ್ಮಕ್ಕಾಗಿ ಕರ್ಮ, ಮತ್ತು ಭಕ್ತಿಗಾಗಿ ಭಗವಂತನ ಆ ಒಂದು ಸೃಷ್ಟಿಯಲ್ಲಿ ಆ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದಕ್ಕೂ ಸಹಾಯ ಮಾಡುವಂಥ ರೀತಿಯಲ್ಲಿ ನಮ್ಮ ಸದ್ಗುಣಗಳಿರಬೇಕು. ನಾವೇನಾದರೂ ಒಂದು ಸದ್ಗುಣ ತೆಗೆದುಕೊಂಡಿದ್ದೀವಿ ಅಂದರೆ ಆ ಸದ್ಗುಣವನ್ನು ನಾವು ಸದಾಕಾಲ ಪರಿಪಾಲಿಸಿದ್ದೇ ಆದರೆ ಅದರ ಹಿಂದೆ ಅನೇಕ ಸದ್ಗುಣಗಳು ಬರ್ತವೆ. ನೀವು ಅದೇ ಒಂದು ಮತವನ್ನು ತೆಗೆದುಕೊಂಡ್ರೆ ಆ ಮತದಲ್ಲಿ ಕೇವಲ ಈಗ ಕ್ರಿಶ್ಚಿಯನ್ ಧರ್ಮ ತೆಗೆದುಕೊಂಡ್ರೆ ಅವರು ಈ ಒಂದು ನೋವು ಯಾತನೆಗಳನ್ನು ನಿವಾರಣೆ ಮಾಡ್ತೀನಂತ ಯೇಸು ಕ್ರಿಸ್ತ ಹೇಳ್ತಾನೆ. ಅದು ಅಷ್ಟು ವಿಶ್ವಾಸದಿಂದ ಹೇಗೆ ಹೇಳ್ತಾನಂದರೆ, ಆತ ಶಿಲುಬೆಗೆ ಏರಿಸಿದರೂ ಕೂಡ ಆತನು ಆ ಒಂದು ನೋವಿಗೆ ಯಾತನೆಗೆ ಹೆದರಲಿಲ್ಲ, ಮತ್ತು ಅದನ್ನು ಉಂಟು ಮಾಡಿರ್ತಕ್ಕಂಥವರಿಗೆ ಅವರಿಗೆ ಯಾವ ಒಂದು ದುಷ್ಟ ಮಾತನ್ನೂ ಆಡಲಿಲ್ಲ. ಅಂದರೆ ಅಂತಹ ಒಂದು ಶಕ್ತಿ ಆತನಲ್ಲಿ ಇರುವುದರಿಂದ ಇತರರ ಯಾತನೆಯನ್ನು ನಾನು ಕಳೆಯಬಲ್ಲೆ ಅಂತಕ್ಕಂತಹ ಆ ಒಂದು ಆಂತರಿಕವಾಗಿರ್ತಕ್ಕಂತಹ ದಿವ್ಯ ಶಕ್ತಿ ಆತನಲ್ಲಿರ್ತದೆ. ಅಂದರೆ ಈ ರೀತಿಯಲ್ಲಿ ಪ್ರತಿಯೊಂದು ಮತ ಕೃಷ್ಣ ಪ್ರೇಮ, ಅಂದರೆ ಪ್ರೇಮ ಅಂತ ಹೇಳಿದರೆ ಅದು ಎಲ್ಲರನ್ನೂ, ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ಪ್ರೇಮದಿಂದ ನೋಡ್ತಕ್ಕಂತಹ ಅಮೋಘವಾಗಿರ್ತಕ್ಕಂತಹ ಪ್ರೇಮ. ಅಂದರೆ ಈ ರೀತಿ ಯಾವುದೋ ಒಂದು ಗುಣವನ್ನು ಒಂದು ಧರ್ಮ ಅದು ಆಚರಣೆಗೆ ತಂದು ಅದರ ಮುಖಾಂತರ ಎಲ್ಲ ಧರ್ಮಗಳು ಕೂಡ ಸೇರ್ತಕ್ಕಂಥದ್ದು ಆ ಭಗವಂತನಲ್ಲಿ. ಅಂದರೆ ಈ ರೀತಿ ನಾವು ಎಲ್ಲ ಧರ್ಮಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಸರ್ವ ಧರ್ಮಗಳು ಕೂಡ ನಮ್ಮನ್ನು ಯಾವ ಒಂದು ನಮ್ಮ ಉದ್ದೇಶವಿದೆಯೋ, ಈ ಆತ್ಮಸಾಕ್ಷಾತ್ಕಾರ ಕೇವಲ ನಮ್ಮ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವುದ ಮಾರ್ಗಗಳೇ ಬೇರೆ. ಅಂದರೆ ಇಲ್ಲಿ ನಮಗೆ ಈ ಒಂದು ಶಿಷ್ಯತ್ವ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಈ ಒಂದು ಸೃಷ್ಟಿಯಲ್ಲಿ ಅನೇಕ ದೈವಶಕ್ತಿಗಳು ಕೂಡ ಕೆಲಸ ಮಾಡ್ತಿರ್ತವೆ. ಶುದ್ರವಾಗಿರ್ತಕ್ಕಂತಹ ದೈವ ಗಣಗಳು ಇದ್ದಾವೆ, ಒಳ್ಳೆಯದನ್ನು ಪ್ರೋತ್ಸಾಹ ಮಾಡ್ತಕ್ಕಂತಹ ಗಣಗಳು ಇದ್ದಾವೆ. ಅಂದರೆ ಈ ರೀತಿ ನಾವು ಸನ್ಮಾರ್ಗದಲ್ಲಿ ಹೋಗಬೇಕಂದ್ರೆ ಕ್ಷುದ್ರ ದೇವತೆಗಳು ನಮಗೆ ಒಂದು ಕ್ಷುದ್ರ ಬುದ್ಧಿಯನ್ನು ಉಂಟು ಮಾಡೋದಕ್ಕೆ, ನಿನಗೇನೋ ಒಂದು ಆಸೆ ತಂದಿರ್ತತೆ, ಆ ಆಸೆ ತಂದಿಟ್ಟರೆ ನೀನೇನು ಮಾಡ್ತೀಯ, ಆಸೆಗೆ ಒಳಗಾಗಿ ಪುನಃ ಬಂಧನದಲ್ಲಿ ಸಿಲುಕ್ತವಯ್ಯ. ಇವು ಕುಚೋದ್ಯಗಳು ಅಂತ ಕರೀತಾರೆ. ನಿಮಗೆ ನೀವು ಸನ್ಮಾರ್ಗದಲ್ಲಿ ಹೋಗಬೇಕಾದರೆ ಕ್ಷುದ್ರ ದೇವತೆಗಳು ಕೂಡ ನಿಮಗೆ ಈ ರೀತಿಯ ಆಶೆಗಳನ್ನು ಹುಟ್ಟಿಸಿ, ಪ್ರಲೋಭನೆಗಳನ್ನು ಹುಟ್ಟಿಸಿ ನಿಮ್ಮನ್ನು ತಪ್ಪು ಹಾದಿಗೆ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಇವೆಲ್ಲ ಎಚ್ಚರಿಕೆಗಳನ್ನು ನಾವು ಈ ಒಂದು ಮೇಡಮ್ ಬ್ಲವರ್ಸ್ಕಿ ಅವರು ಕೊಟ್ಟಿರ್ತಕ್ಕಂತಹ ಆ ಒಂದು ಯಾವ ಸಿದ್ಧಿಗಳು ಅಂತಕ್ಕಂಥವಿದೆಯೋ ಆ ಸಿದ್ಧಿಗಳು, ನಾವು ಈ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸಿದ್ಧಿಗಳು ಬರ್ತವೆ, ಕೆಲವು ಶಕ್ತಿಗಳು ಬರ್ತವೆ. ಆ ಶಕ್ತಿಗಳನ್ನು ನೀನು ದುರುಪಯೋಗ ಮಾಡಬಾರ್ದು. ದುರುಪಯೋಗ ಮಾಡಿದರೆ ಇಲ್ಲಿ ಯಾವ ರೀತಿ ಆಶೆಗಳನ್ನು ಉಪಯೋಗಿಸಿಕೊಂಡು ನೀನು ಕೆಟ್ಟೋಗಿದೆಯೋ ಆ ಶಕ್ತಿಗಳು ಕೂಡ ನೀನು ಸ್ವಾರ್ಥಕ್ಕೆ ಉಪಯೋಗಿಸಿದರೆ ನಾಶವಾಗ್ತೀಯ, ನೀನು ನಾಶವಾಗ್ತೀಯ, ನಿನ್ನಿಂದ ಪ್ರಯೋಜನ ಪಡಿಬೇಕಂತ ಬಂದವರು ಕೂಡ ನಾಶವಾಗ್ತಾರೆ. ಅದು ತಕ್ಷಣವೇ ಅವನಿಗೆ ಪ್ರಯೋಜನ ಆಗಬಹುದು, ಆದರೆ ಮುಂದಿನ ಸಮಯದಲ್ಲಿ ಅದು ಆ ಪ್ರತಿಕ್ರಿಯೆ ಬಂದಾಗ ಆತನಿಗೆ ಅದರ ಒಂದು ಸಹಜತೆ ಅಂತಕ್ಕಂಥದ್ದು ಅರ್ಥವಾಗ್ತದೆ. ಅಂದರೆ ಈ ರೀತಿಯಲ್ಲಿ ನಾವು ಆ ಮಾರ್ಗದಲ್ಲಿ ಹೋಗಬೇಕು ಅಂದರೆ, ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಬೇಕು ಅಂದರೆ ಈ ಉಮೇದುವಾರ ಶಿಷ್ಯತ್ವ ಅಂತಕ್ಕಂಥದ್ದು ಈ ಒಂದು ಅದಕ್ಕೆ ಹೋಗಬೇಕಂದ್ರೆ ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ, ಮುಮುಕ್ಷತ್ವ ಅವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ವಿವೇಕ ಅಂದರೆ ಯಾವುದು ನಿಜವಾಗಿದೆಯೋ, ಯಾವುದು ಎಲ್ಲ ಕಾಲದಲ್ಲಿ ಇರ್ತದೋ, ಯಾವುದು ಸತ್ಯ ಅಂತ ಹೇಳ್ತೀವೋ ಅದರ ಹಿಂದೆ ಹೋಗಬೇಕೇ ಹೊರತು ಯಾವುದು ಈ ಒಂದು ವಸ್ತುಗಳೇನಿದ್ದಾವೆ ಯಾವ ವಸ್ತು ತೆಗೆದುಕೊಂಡ್ರೆ ಅವು ನಾಶ ಆಗ್ತವೆ. ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ನಾಶ ಆಗ್ತದೆ. ಅದು ಏನಂದರೆ ಕಾಲ ವ್ಯತ್ಯಾಸ ಇರ್ತದೆ ಅಷ್ಟೇ. ಅಂದರೆ ಇಂತಹ ವಿಷಯ ವಸ್ತುಗಳ ಬೆನ್ನತ್ತಿ ನೀನು ಯಾವುದೋ ಸುಖ ಪಡಿಬೇಕಂತ ಹೋಗ್ತಾ ಇದ್ದೀಯ, ಅದು ಅಲ್ಪ ಸುಖ, ಅದರಿಂದ ಉಪಯೋಗ ಇಲ್ಲ. ನಿನ್ನ ಸಹಜ ಗುಣವೇ
ಅತಿ ಪರಾಕಾಷ್ಠೆಯನ್ನು ಹೊಂದಿರತಕ್ಕಂತಹ ಸುಖ ನಿಂದು. ಅದನ್ನು ಆನಂದ ಅಂತ ಕರೀತಾರೆ. ಅದು ಆನಂದದ ಪರಮಾತ್ಮನ ಆನಂದದ ಭಾಗವೇ ಇಲ್ಲಿ ನಮಗೆ ಅಲ್ಪ ಅಲ್ಪವಾಗಿ ಆ ಪ್ರಕೃತಿಯ ಆವರಣಗಳಿಂದ ಆತ್ಮತತ್ವದ ಮೇಲೆ ಪ್ರಕೃತಿ ಆವರಣಗಳು ಬಿದ್ದು ಅದರ ಸ್ವಲ್ಪ ಭಾಗವನ್ನು ನಾವು ಇಲ್ಲಿ ಕೆಳಗಡೆ ಅನುಭವಿಸ್ತಾ ಇರ್ತೀವಿ. ಅದನ್ನು ಬೆನ್ನತ್ತಿ ನಾವು ಹೋದಂತೆಲ್ಲ ಈ ಯಾವ ರೀತಿಯಲ್ಲಿ ಪ್ರಕೃತಿ ಅಂತಕ್ಕಂಥದ್ದು ಆ ಪುರುಷಾತ್ಮನ ಮೇಲೆ ಆವರಣಗಳನ್ನು ಒದಿಸಿ ಈ ರೀತಿಯ ಆ ಒಂದು ಮಾಯೆಯನ್ನು ಉಂಟು ಮಾಡ್ತದೆ. ಮಾಯೆ ಅಂದರೆ ಈ ಒಂದು ವಸ್ತುಗಳು ಬೇರೆ ಬೇರೆಯ ರೂಪವನ್ನು ಧರಿಸ್ತಕ್ಕಂಥದ್ದೇ ಅದು ಇಲ್ಯೂಷನ್, ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿದೆ. ಅದು ಈಗ ನೀರಿರ್ತಕ್ಕಂಥದ್ದು ಅದು ಆವಿಯಾದರೆ ಅದು ಈ ಒಂದು ಹೆಚ್ಚಿನ ಸೂರ್ಯನ ಶಕ್ತಿಗೆ ಆವಿಯಾಗಿ ಹೋಗ್ತದೆ. ಆವಿಯಾಗಿರ್ತಕ್ಕಂಥ ಮತ್ತು ಅದರಲ್ಲಿ 4 ಭಾಗಗಳಿದ್ದಾವೆ. ವಾಯು, ಅತಿವಾಯು, ಸೂಕ್ಷ್ಮಾತಿವಾಯು ಅಂತಕ್ಕಂಥ ಮತ್ತು 4 ಭಾಗಗಳಿದ್ದಾವೆ. ಅಂದರೆ ಈ ರೀತಿ ವಸ್ತುಗಳ ಬದಲಾವಣೆಯನ್ನು ನಾವು ಇದೇ ನಿಜ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಇದ್ದಾವೆ. ಸೃಷ್ಟಿ ಅಂತಕ್ಕಂಥದ್ದು ಯಾವ ರೀತಿ ಮಾಯೆಯಲ್ಲಿ ನಮ್ಮನ್ನು ಸಿಲುಕಿಸಿದೆ ಅಂದರೆ ಈ ಒಂದು ಪಂಚಭೂತಗಳ ಯಾವ ಒಂದು ಆ ಬದಲಾವಣೆ ಅಂತಕ್ಕಂಥದ್ದು ಆಗ್ತದೋ ಆ ಬದಲಾವಣೆಯ ಹಿನ್ನೆಲೆಯಲ್ಲಿ ನಾವು ಅದೇ ನಿಜ ಏನೋ ಅಂತೇಳಿ ವಸ್ತು ಈಗ ನೋಡ್ತಾ ಇರ್ತೀವಿ. ಈ ವಸ್ತು ಈಗ ಏನು ಇದು ವಸ್ತು ಇರ್ತದೆ, ಇನ್ನೊಂದು ಗಂಟೆ ಒಳಗಡೆ ಇದು ಬದಲಾಗಿರ್ತದೆ. ಇಲ್ಲಿ ಎಷ್ಟು ಈ ಸೂರ್ಯನ ರಶ್ಮಿ ತಣ್ಣಗಿರ್ತಕ್ಕಂಥ ದೇಶಗಳಲ್ಲಿ ಆ ಬೆವರೇ ಬರೋದಿಲ್ಲ. ಈಗ ನಾವು ಬಳ್ಳಾರಿಯಲ್ಲಿ ಹೋದರೆ ಸದಾಕಾಲ ಅದು ಬೆವರು ಹೋಗ್ತಿರ್ತದೆ, ನೀರು ಮೇಲಿನ ಮೇಲೆ ನೀರು ಕುಡಿತೀವಿ. ಅದೇ ನೀವು ಪಾಶ್ಚಾತ್ಯ ದೇಶಗಳಿಗೂ ಹೋದರೆ ಅಲ್ಲಿ ಚಳಿ ಇರ್ತದೆ, ಅವರು ಹೆಚ್ಚಿನ ಆಹಾರ ತೆಗೆದುಕೊಳ್ತಾರೆ. ಹೆಚ್ಚಿನ ಆಹಾರ ತೆಗೆದುಕೊಂಡ್ರೆ ಹೆಚ್ಚಿನ ಶಾಖ ಒಳಗಡೆ ಉತ್ಪತ್ತಿ ಆಗ್ತದೆ. ಹೆಚ್ಚಿನ ಶಾಖ ಉತ್ಪತ್ತಿ ಆದರೆ ಅದು ಆ ಒಂದು ಥಂಡಿಗೆ ಅದು ಆ ಒಂದು ಅದನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಕೊಡ್ತದೆ. ಅಂದರೆ ಈ ರೀತಿಯಲ್ಲಿ ವಾತಾವರಣದಲ್ಲಿರ್ತಕ್ಕಂತಹ ಈ ಒಂದು ಬಿಸಿಲಾಗಲಿ ತಂಪಾಗಲಿ ಯಾವ ರೀತಿಯಲ್ಲಿ ನಮ್ಮ ದೇಹದ ಮೇಲೆ ಪ್ರಭಾವವನ್ನು ಬೀರ್ತತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ನಾವು ಇರ್ತಕ್ಕಂಥದ್ದೇ ಬೆಳೆಯತಕ್ಕಂಥದ್ದೇ ಹೊರಗಿನ ವಾತಾವರಣದಲ್ಲಿ. ಆ ವಾತಾವರಣ ಇರ್ತಕ್ಕಂಥದ್ದೇ ಪ್ರಕೃತಿಯಿಂದ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಈ ಪಂಚಭೂತಗಳನ್ನು ಅದರ ಒಳಗಡೆ ಇದ್ದು ಎಲ್ಲದಕ್ಕೂ ಶಕ್ತಿಯನ್ನು ಕೊಡ್ತಕ್ಕಂಥದ್ದೇ ಆತ್ಮತತ್ವ. ಆತ್ಮತತ್ವ ಇರಲಿಲ್ಲ ಅಂತ ಹೇಳಿದರೆ ಇದು ಯಾವುದೋ ಒಂದು ಕ್ರಿಯೆಯೂ ಕೂಡ ನಡೆಯೋದಿಲ್ಲ. ಯಾವ ಪ್ರಾಣಶಕ್ತಿ ಇದೆಯೋ ಆ ಪ್ರಾಣಶಕ್ತಿ ಯಾವ ಚೇತನದಿಂದ ನಡೀತಾ ಇದೆಯೋ ಅದು ಈ ದೇಹವನ್ನು ಬಿಟ್ಟರೆ ಕೇವಲ ಪಂಚಭೂತಗಳಷ್ಟೇ ಉಳಿತವೆ. ಅಂದರೆ ಈ ರೀತಿಯಲ್ಲಿ ಆ ಒಂದು ಸತ್ಸಂಗದಲ್ಲಿ ಮತ್ತು ನಾವು ಅಧ್ಯಯನ ಮತ್ತು ಧ್ಯಾನ ಸದ್ಗುಣಾಭ್ಯಾಸಗಳನ್ನು ಮಾಡುತ್ತಾ ಉಮೇದುವಾರಿ ಶಿಷ್ಯತ್ವದಿಂದ ಸ್ವೀಕೃತ ಶಿಷ್ಯತ್ವಕ್ಕೆ ನಾವು ಹೋಗಬಹುದು. ಯಾವಾಗ ಗುರುಗಳ ಆ ಒಂದು ಮನೋಭಾವನೆಗೂ ನಮ್ಮ ಮನೋಭಾವನೆಗೆ ಒಂದಾಗುವ ರೀತಿಯಲ್ಲಿ ನಮ್ಮ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ಈಗ ನಾವು ಎಲ್ಲ ಋಣಾನುಬಂಧದಿಂದ ತಂದೆ ತಾಯಿಗಳನ್ನು ಆರಿಸಿಕೊಂಡು ಬಂದಿರತಕ್ಕಂಥವರು. ನಾವು ಒಮ್ಮೆ ಈ ಆಧ್ಯಾತ್ಮಿಕ ಇದಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ನಮ್ಮ ಈ ಹುಟ್ಟು ಸಾವುಗಳು ಅಂತಕ್ಕಂಥವು ಆ ರೀತಿ ಯೋನಿಯ ರೂಪದಲ್ಲಿ ಬರದೆ ನಮ್ಮ ಈ ಎಲ್ಲ ಯಾವ ಒಂದು ತಂದೆ ತಾಯಿಗಳು ಅಂದರೆ ನಾವು ಮಾಡಿರ್ತಕ್ಕಂತಹ ಆ ಒಂದು ಬಂಧನಗಳನ್ನು ಬಿಡಿಸಿಕೊಂಡಿದ್ದೇ ಆದರೆ ನಾವು ಮುಂದೆ ಗುರುಪುತ್ರ ಅಂತೇಳಿ ಗುರುಗಳು ಯಾರು ನಮ್ಮನ್ನು ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾರೋ ಗುರುಪುತ್ರ ಸ್ಥಿತಿಗೆ ಹೋಗ್ತೀವಿ. ಅದು ಅಯೋನಿಜ ಸ್ಥಿತಿ. ಯಾವ ಋಣಾನುಬಂಧವಿದೆ ಇದು ತೀರುವವರೆಗೂ ಕೂಡ ನಾವು ಯೋನಿಜರಾಗಿ ಬರ್ತೀವಿ. ಇದು ತೀರಿಸಿಕೊಂಡ ನಂತರ ನಿಷ್ಕಾಮ ಕರ್ಮ ಮಾಡುತ್ತಾ ಸಂಚಿತ ಕರ್ಮವನ್ನು ತೀರಿಸಿದ ನಂತರ ನಮಗೇನು ಋಣಾನುಬಂಧ ಉಳಿಯಲಿಲ್ಲ ಅಂದರೆ ಆ ಗುರುಗಳ ಪುತ್ರನಾಗಿ ಮುಂದೆ ಆಧ್ಯಾತ್ಮಿಕ ಕ್ರಿಯೆಯಲ್ಲಿ ನಾವು ತೊಡಗಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ರೀತಿಯಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ. ಸಮಯ ಆಗಿರೋದ್ರಿಂದ ಗುರುಪುತ್ರ ಆದಮೇಲೆ ಇನ್ನು ನಮಗೆ ಈ ಒಂದು ಯಾವ ದೀಕ್ಷೆಗಳು ಅಂತ ಕರಿತೀವಿ 5 ದೀಕ್ಷೆಗಳು. 5 ದೀಕ್ಷೆಗಳಂದರೆ ಆತ್ಮ ಸಾಕ್ಷಾತ್ಕಾರವೇ 5ನೆಯ ದೀಕ್ಷೆ. ನನ್ನ ಯಾವ ಒಂದು ಮೂಲವಿದೆಯೋ ಆ 5ನೆಯ ದೀಕ್ಷೆಯಲ್ಲಿ ಇದು ಎಲ್ಲವನ್ನೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ದಶಬಂಧಗಳನ್ನು ಬಿಡಿಸಿಕೊಂಡು 4ನೆಯ ಅರ್ಹತ್ ಪದವಿಗೆ ಬಂದಾಗ ಇದು ಎಲ್ಲವನ್ನೂ ತೊರೆದು ಯಾವ ದೇಹ ಬುದ್ಧಿ ಇತ್ತೋ ಅದು ಎಲ್ಲವನ್ನೂ ಕೂಡ ತೊರೆದು ನಾವು ಈ ಒಂದು ದಶಬಂಧಗಳನ್ನು ಬಿಡಿಸಿಕೊಂಡು ಕೇವಲ ಉಳಿದಿರ್ತಕ್ಕಂತಹ ನಮ್ಮ ಸ್ಥಿತಿ ಏನಿರ್ತದೆ ಅದು ಆತ್ಮಸ್ಥಿತಿ. ಅದು ಸಾಕ್ಷಾತ್ಕಾರ. ಅದು ಯಾರಿಗೆ ಅವರೇ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಇಲ್ಲಿ ಯಾರು ಹೇಳೋರು ಇರೋಂಗಿಲ್ಲ, ಕೇಳೋರು ಇರೋಂಗಿಲ್ಲ.
ಬೋಧನೆಗಳು, ಗುರುಗಳು ಬೋಧನೆಗಳನ್ನು ಕೊಟ್ಟಿದ್ದಾರೆ. ಆ ಬೋಧನೆಗಳಿಗೆ ಅನುಸಾರವಾಗಿ ನಾವು ನಡ್ಕೊಳ್ಬೋದೇ ಹೊರತು ಗುರುಗಳೇ ನಮ್ಮನ್ನು ಕೈ ಹಿಡಿದು ಅವರು ನಮಗೋಸ್ಕರ ಕೆಲಸ ಮಾಡೋದು. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕು. ಅಂದರೆ ಈ ರೀತಿಯಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರತಿಯೊಬ್ಬರು ಅವರೇ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಗುರಿಯನ್ನು ಮುಟ್ಟಿಕೊಳ್ತಕ್ಕಂಥದ್ದೇ ಈ ಒಂದು ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥ ಪ್ರಕ್ರಿಯೆ. ಇದು ಹೇಳಿದಷ್ಟು ಸುಲಭವಾಗಿ ಆಗೋದಿಲ್ಲ. ಅದು ಸಾಧನೆ ಬೇಕು. ಅದು ಯುಗ ಜನ್ಮಾಂತರಗಳ ಒಂದು ಪ್ರಕ್ರಿಯೆಯಲ್ಲಿ ನಾವು ನಮ್ಮನ್ನು ತಿದ್ದಿಕೊಳ್ಳುತ್ತಾ ಹೋದಂತೆಲ್ಲ ಈ ಎಲ್ಲ ಭಾವನೆಗಳು ಏನಿದ್ದಾವೆ, ದೇಹ ಭಾವನೆಗಳೆಲ್ಲ ಅಳಿಸಿ ಹೋಗ್ತವೆ. ನಾವು ಈ ಬಂಧನಗಳೇನಿದ್ದಾವೆ, ತಂದೆ ತಾಯಿ ಇವೆಲ್ಲ ಬಂಧನಗಳು ಅಳಿಸಿ ಹೋಗ್ತವೆ. ಅದು ಇರ್ತಕ್ಕಂತಹ ಭಕ್ತಿಯ ಬಂಧನ, ದೈವ ಬಂಧನ ಒಂದೇ ಉಳಿತತೆ. ಅದು ದೈವಸ್ಥಿತಿ ತತ್ವ, ಅದು ಆತ್ಮಸ್ಥಿತಿ. ಅದು ನಮಗೆ ಹೆಂಗೆ ಆತ್ಮ ಇದೆಯೋ ಹಂಗೆ ವಿಶ್ವಕ್ಕೂ ಕೂಡ ಆತ್ಮವಿದೆ. ಅದರ ಒಂದು ಭಾಗವೇ ನಾವು. ಇದು ಅರಿತುಕೊಂಡರೆ ನಾವು ಮುಂದೆ ನಾವು ಕೆಲಸ ಮಾಡ್ತಕ್ಕಂಥದ್ದು ವಿಶ್ವಾತ್ಮನ ಮಟ್ಟದಲ್ಲಿ ಮಾಡ್ತೀವಿ. ದೈವೀ ಶಕ್ತಿಗಳೇನಿದ್ದಾವೆ ದೈವೀ ಶಕ್ತಿಗಳಾಗಿ ನಾವು ಕೆಲಸ ಮಾಡ್ತೀವಿ ಮುಂದೆ. ಈಗ ಇಲ್ಲಿ ಏನು ಗೌರ್ಮೆಂಟ್ನಲ್ಲಿ ಮಾಡ್ತಾಯಿದ್ವೋ ಇವೆಲ್ಲ ಹೋಗ್ಬಿಡ್ತವೆ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.